ಶಿವಮೊಗ್ಗ, ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ಬಳ್ಳಾರಿ, ಮೈಸೂರು, ವಿಜಯಪುರ, ಕಲಬುರಗಿ, ತುಮಕೂರು, ಮಂಗಳೂರು, ಹಾಸನ, ರಾಯಚೂರು, ಬೀದರು, ಬಿಬಿಎಂಪಿ, ದಾವಣಗೆರೆ. ಪ್ರಯತ್ನ ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ಚಾಲ್ತಾ ಇದೆ. ಅಲ್ಲಿ ಕ್ಯಾಚ್ ಹಿಡಿಯುವಂತ ಪ್ರಯತ್ನ ಮಾಡಿದ್ರು. ಡಿಫೆನ್ಸ್ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ಅಂತಿಮವಾಗಿ ಅಣ್ಣ 2-1 ಇದು ರನ್, 1 ರನ್, ಕೇವಲ ಒಂಟಿ ಓಟನ್ನು ಮಾತ್ರ ಬಿಟ್ಕೊಟ್ರು. ಮಹಿಳೆಯರ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧಿಗಳು ದಯಮಾಡಿ ವೇದಿಕೆಯ ಬಲಭಾಗದಲ್ಲಿ ಶ್ರುತಿ ಮೇಡಮ್ ಅವ್ರ ಹತ್ರ ರಿಪೋರ್ಟ್ ಮಾಡ್ಕೋಬೇಕು. ಥ್ರೋ ಬಾಲ್ ಆಡ್ತಕ್ಕಂತಹ ಬಿಟ್ಟು ಉಳಿದವರು ಯಾರು ಕೂಡ ರಿಪೋರ್ಟ್ ಆಗಿಲ್ಲ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸುಶಾಂತ್. ಮಹಿಳೆಯರ ಶಟಲ್ಸ್ಗೆ ಭಾಗವಹಿಸಿರ್ತಕ್ಕಂತಹ ತಂಡದವರು ಈ ಕೂಡಲೇ ವೇದಿಕೆಯ ಬಲಭಾಗದಲ್ಲಿ AW ಶ್ರುತಿ ಮೇಡಮ್ ಅವ್ರ ಹತ್ರ ರಿಪೋರ್ಟ್ ಮಾಡ್ಕೋಬೇಕು. ರಾಜೇಶ್ ಗೆಸೆಂತ ಚೆಂಡು ಬೆರಸಿನ ಹೊಡೆದಕ್ಕೆ ಕೈ ಹಾಕಿದ್ರಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ರು. ಆ ಬಳಿಕ ತಂಡದ ಒಟ್ಟು ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿರುವಂತೆ ಉತ್ತಮ ಕ್ರೀಡಾಕೂಟ ನಡೀತಾ ಇದೆ. ಮಹಾನಗರ ಪಾಲಿಕೆಗಳ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟ ಯಶಸ್ವಿಯಾಗಿ ಮೊದಲನೇ ದಿನದ ದಾಪಕಾಲಾಗ್ತಾ ಇದೆ. 7-13 ಮಂಗಳೂರು ಪರವಾಗಿದೆ. ಈ ಬಾರಿ ಅಷ್ಟಂತ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರಲ್ಲಿ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 6ಕ್ಕೆ ನೋ ಲಾಸ್, 6 ಫಾರ್ ನೋ ಲಾಸ್. ಒಂದೆಡೆ ಕಬಡ್ಡಿ ಆಟ ಕೂಡ ಕಂಡು ಬರ್ತಾ ಇದೆ ವೇದಿಕೆ ಎಡಭಾಗದಲ್ಲಿ. ಇನ್ನೊಂದೆಡೆ ಥ್ರೋಬಾಲ್, ಶಟಲ್ ಬ್ಯಾಡ್ಮಿಂಟನ್, ಈ ರೀತಿಯ ಕ್ರೀಡಾಕೂಟಗಳು ಈ ಒಂದು 13 ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲೇ ದಾವಣಗೆರೆ ಇವರ ಮಹಾನಗರ ಪಾಲಿಕೆಗಳ ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟ ಯಶಸ್ವಿಯಾಗಿ ಈ ಒಂದು ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 13 ಅದೇ ರೀತಿಯಾಗಿ ಇಲ್ಲಿ ಕಬಡ್ಡಿ ತಂಡದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಬೇಕಾ ವಿನಂತಿ. ಇಲ್ಲಿ ಕಬಡ್ಡಿ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಿ ಬೇಗ. ಅಲ್ಲಿ ಮುಂದಿನ ಪಂದ್ಯಾಟ ಬಿ ಅಂಕಣದಲ್ಲಿ ಬಿಬಿಎಂಪಿ ಹಾಗೂ ಗುಲ್ಬರ್ಗ ತಂಡಗಳು ಬಿ ಅಂಕಣದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನು ಆಡಬೇಕಾಗಿದೆ. ಅಲ್ಲಿ ಟಾಸ್ ಮಾಡಿಕೊಂಡು ಬಿ ಅಂಕಣಕ್ಕೆ ತೆರಳಬೇಕು ಬಿಬಿಎಂಪಿ ಹಾಗೂ ಗುಲ್ಬರ್ಗ ತಂಡದ ಆಟಗಾರರು. ಟಾಸ್ ಆಗಿದೆಯಾ? ಓಕೆ, ಅಲ್ಲಿ ಟಾಸ್ ಆಗಿದೆ. ಬಿಬಿಎಂಪಿ ಹಾಗೂ ಬಳ್ಳಾರಿ ಬಿ ಅಂಕಣದಲ್ಲಿ ಆ ಒಂದು ಪಂದ್ಯಾಟ ಸಾಗ್ತದೆ. ಬಿ ಅಂಕಣಕ್ಕೆ ತೆರಳಬೇಕಾಗಿದೆ ಬಿಬಿಎಂಪಿ ಹಾಗೂ ಗುಲ್ಬರ್ಗ ತಂಡದ ಆಟಗಾರರು. ಅಲ್ಲಿ ಮತ್ತೊಂದು ಹೊಸ ದಾಳಿಕಾರನ ಎಂಟ್ರಿ ಆಗ್ತಾ ಇದೆ. HR ಅಲ್ಲಿ ಸಮಯ ವ್ಯರ್ಥ ಮಾಡಬೇಡಿ, ಸಮಯಕ್ಕೆ ಒತ್ತು ಕೊಟ್ಟು ಪಂದ್ಯಾಟವನ್ನು ಮುಂದುವರಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಇನ್ನು ಹಲವಾರು ಪಂದ್ಯಗಳು ನಡೀಬೇಕಾಯ್ತು. ಅಣ್ಣ ಅಶ್ವಥನ ಕರೀತಿದ್ದಾರೆ. 15-13 ಮೈಸೂರು ಪರವಾಗಿದೆ. 15-13 ಮುಂದಿನ ಪಂದ್ಯ ವಿಜಯಪುರ ವರ್ಸಸ್ ಬಳ್ಳಾರಿ. ಅಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಬಿಬಿಎಂಪಿ ಗುಲ್ಬರ್ಗ ತಂಡಗಳು ಬಿ ಅಂಕಣದಲ್ಲಿ ಆ ಒಂದು ಪಂದ್ಯಾಟವನ್ನು ಆಡಬೇಕಾಗಿದೆ. ಬಿ ಅಂಕಣಕ್ಕೆ ತೆರಳಬೇಕಾಗಿದೆ ಗುಲ್ಬರ್ಗ ಹಾಗೂ ಬಿಬಿಎಂಪಿ. ಕ್ರಿಕೆಟ್ ಪಂದ್ಯಾಟ ಬಿ ಅಂಕಣದಲ್ಲಿ ನಡೀತದೆ. ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಭಾಗವಹಿಸಿರ್ತಕ್ಕಂತಹ ಮಹಿಳಾ ತಂಡದವರಿಗೆ ಇದು ಅಂತಿಮ ಕರೆ. ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಕ್ರೀಡಾ ತಂಡದವರಿಗೆ ಇದು ಅಂತಿಮ ಕರೆ.
ಈಗ ಥ್ರೋ ಬಾಲ್ ಆಡ್ತಿರ್ತಕ್ಕಂಥವ್ರನ್ನ ಹೊರತುಪಡಿಸಿ ಉಳಿದ ತಂಡದವರು ಈ ಕೂಡಲೇ ಶ್ರುತಿ ಮೇಡಮ್ ಅವ್ರ ಹತ್ರ ರಿಪೋರ್ಟ್ ಮಾಡ್ಕೊಳ್ಳೋಂತ ವಿನಂತಿ. ಧ್ವಜಸ್ತಂಭ ಹತ್ರ ಬಂದು ರಿಪೋರ್ಟ್ ಮಾಡ್ಕೋಬೇಕು. ಮಹಿಳಾ ಶಟಲ್ ಬ್ಯಾಡ್ಮಿಂಟನ್ಗೆ ಭಾಗವಹಿಸಿರ್ತಕ್ಕಂತಹ ಎಲ್ಲ ತಂಡದವರು. ಇದು ಅಂತಿಮ ಕರೆ. ಪ್ರದೀಪ್, ಮಹಿಳಾ ಶಟಲ್ ಬ್ಯಾಡ್ಮಿಂಟನ್ ತಂಡದವರಿಗೆ ಇದು ಅಂತಿಮ ಕರೆ. ಧ್ವಜಸ್ತಂಭದ ಹತ್ರ ಶ್ರುತಿ ಎಡಬಲಿ ಮೇಡಮ್ ಅವರು ಇದ್ದಾರೆ, ಅವ್ರ ಹತ್ರ ರಿಪೋರ್ಟ್ ಮಾಡ್ಕೊಳ್ಬೇಕು. ಹದಿನೇಳು ಹದಿಮೂರು ಇನ್ ಫೇವರ್ ಆಫ್ ಮೈಸೂರು. ಬಳ್ಳಾರಿ, ವಿಜಯಪುರ, ಬಳ್ಳಾರಿ ರೆಡಿ ಆಗಿರಿ ಬೇಗ. ಶಟಲ್ ಬ್ಯಾಡ್ಮಿಂಟನ್ ಬಳ್ಳಾರಿ ಅಲ್ವಾ? ಪಂದ್ಯಾವಳಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಾಲಿಕೆಯ ತಂಡದವರು ಬೇಗ ರೆಡಿ ಆಗಿ. ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣ ವಿಜಯಪುರ, ಅಲ್ಲಿಗೆ ರಿಪೋರ್ಟ್ ಆಗ್ಬೇಕಂದು ವಿನಂತಿ. ವಿಜಯಪುರ, ವಿಜಯಪುರ ಎಲ್ಲಿದ್ರಪ್ಪ? ವಿಜಯಪುರ ಕ್ಯಾಪ್ಟನ್, ವಿಜಯಪುರ. ಹಾ ರೆಡಿಯಾಗಿ ಬೇಗ. ವಿಜಯಪುರ ಸರ್, ವಿಜಯಪುರ ಅವ್ರಲ್ಲ ರೆಡಿಯಾಗಿ ಕೇಳ್ರಿ ಬೇಗ. ಅವರಿಗೆ ಇನ್ನು 3 ನಿಮಿಷ ಇದೆ, ಹೋಗ್ರಿ ಬೇಗ, ರೆಡಿಯಾಗಿರಿ ಬೇಗ. ಅವ್ರು ಬಳ್ಳಾರಿ, ಯಾರು? ಪೌಡ್ರ್ ರವೀಣ, ಪೌಡ್ರ್ ಹಾಕಲ್ಲ ಬೇಕಲೆ. ಬಳ್ಳಾರಿ ತಂಡದ ಹೇಳಿದ್ರೆ ಬಳ್ಳಾರಿ. ಬಳ್ಳಾರಿ ತಂಡದ ಕ್ಯಾಪ್ಟನ್ ಇಪ್ಪತ್ತೆರಡು 14 ಫೇವರ್ ಆಫ್ ಮೈಸೂರು. 22-14.
ಬೋಧನೆ ಕ್ಲಾಸ್ 1 ಕೊನೆ 1 ನಿಮಿಷ ಮಾತ್ರ. 27-14. ಒಳ ಬರ್ಬೇಕು. ಹಲೋ ಹಲೋ ನವೀನ್ ಕುಮಾರ್ ಎಲ್ಲಿದ್ರು ಬರಬೇಕು. ಸರ್ ಇಲ್ಲಿ ಶಿವರಾಜ್ ಎಲ್ ವಾಲ್ ಮಾಲೀಕರು. ವಿಜಯಪುರ ಬನ್ನಿ ಒಳಗೆ. ವಿಜಯಪುರ ಗೆಟೇನ್, ಬಳ್ಳಾರಿ ಗೆಟೇನ್. ಬರ್ರಿ ಬರ್ರಿ ಬೇಗ ಬರ್ರಿ, ಟೈಮ್ ಇಲ್ಲ, ಇನ್ನು ಬಹಳಷ್ಟು ಮ್ಯಾಚ್ ಇದಾವೆ. ಸರ್ ಎಲ್ಲಿ ಸರ್ ವಿಜಯಪುರ ಎಲ್ಲಿದ್ದೀರಿ ಇನ್ನು? ಯುಗಂಧ ಯುಗಂಧ ಯುಗಂಧರಾಜ್ ಯುಗಂಧರಾಜ್ ಇಲ್ಲಿ ನೋಡ್ರಿ, ಈ ಕಡೆ ಕಬಡ್ಡಿ ಗ್ರೌಂಡ್ ಹತ್ರ ಸ್ಯಾಲ್ರಿ ಸ್ಲಿಪ್ ಏನೋ ಕೇಳ್ತಾ ಇದ್ದಾರೆ ನೋಡ್ರಿ ಇವರು ಇಟ್ನವ್ರು. ಏನು ಕೇಳ್ರಿ ಇವ್ರು ಬಗೆಹರಿಸಿ. ದಯಮಾಡಿ ಇಂಜಿನಿಯರ್ ಸೆಕ್ಷನ್ ಆಗಿರ್ತಕ್ಕಂಥ ಅಜಯ್ ಸಾಹೇಬ್ ಅವರಿಗೆ ದಯವಿಟ್ಟು ಬೇಗ ಮುಂದಿನ ಪಂದ್ಯಗಳು ತುಂಬಾ ಇದಾವೆ, ದಯವಿಟ್ಟು ಬೇಗ ಆಟ ಶುರು ಮಾಡಬೇಕು. ಎ ಟೀಮು ಖಾಲಿ ಇದೆ, ಎ ಗ್ರೌಂಡ್ ಬಿ ಗ್ರೌಂಡ್ ಎರಡು ಖಾಲಿ ಇದಾವೆ. ದಯವಿಟ್ಟು ಬೇಗ ಕ್ರೀಡಾ ಆಯೋಜನೆ ಮಾಡಬೇಕು. ಆಯೋಜಕರು ಬೇಗ ಪಂದ್ಯಗಳನ್ನ ಶುರು ಮಾಡಬೇಕು. ಅದೇ ರೀತಿಯಾಗಿ ಮತ್ತು ಈಗ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬಳ್ಳಾರಿ ಮಹಾನಗರ ಪಾಲಿಕೆ ವತಿಯಿಂದ ಕ್ರಿಕೆಟ್ ಕ್ರೀಡಾಕೂಟ ಇದು ಕಾಣಿಸ್ತಾ ಇಲ್ಲ, ಎಲ್ಲ ಇಲ್ಲದರೆ ಅಲ್ಲಿ ಮತ್ತೆ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಕೊಂಚ ಅಡಚಣೆ ಆಗಿತ್ತು. ಇದು ದಾವಣಗೆರೆ ಮಹಾನಗರ ಪಾಲಿಕೆ ಸಂಘ ಇವರ ಆಯೋಜನೆಯಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲ ಮಹಾನಗರ ಪಾಲಿಕೆಯ ಅಲ್ಲಿ ಪಂದ್ಯಾಟ ಮುಂದುವರಿಸಿ, ಪಂದ್ಯಗಳಿಗೆ ಸಮಯ ವ್ಯರ್ಥ ಮಾಡಬೇಡಿ, ಸಮಯದ ಅಭಾವ ಇದೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ಬೇಗನೆ. ಅಲ್ಲಿ 2ನೇ ಓವರ್ಗಾಗಿ HRS ಭಾಗದಲ್ಲಿ ಈಗಾಗಲೇ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ.
ಈ ಬಾರಿ ಎಸೆದ ಚೆಂಡು ಶಾಟ್ ಆಗಿ ಬೀಳ್ತಾ ಇದೆ ಡೀಪ್ ಮಿಡ್ಗೆ ಬದಲೇ ಮೂಲಕ ಕೈಯಲ್ಲಿರ್ತಕ್ಕಂಥ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ನೋ ಬಾಲ್ +1 ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. 1+1. ಅನಿ ಅನಿ ರಾಕಿ ಬನ್ನಿ ಸರ್ ಕಡೆ ಬನ್ನಿ ಕಡೆ ಈಗ ಬನ್ನಿ ಸರ್ ಇಲ್ಲಿ. ಹಲೋ ಸರ್ ಬನ್ನಿ ಸರ್ ಕಡೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ. ಈ ಬಾರಿ ಫ್ರೀ ಹಿಟ್ ಅವಕಾಶ ಅದ್ಯಾವ ರೀತಿಯ ಸದುಪಯೋಗ ಪಡಿಸ್ಕೊಳ್ತಾರೆ ಕಾದು ನೋಡ್ಬೇಕಾಗಿದೆ. ಈ ಬಾರಿ ವೈಡ್ ಬಾಲ್ ಎಂಬ ಸೂಚನೆ, ಕ್ರಮವಿಲ್ಲದ ಎಸೆತ, ವೈಡ್ ಬಾಲ್. ಆ ಬಳಿಕ ತಂಡದ ಮೊತ್ತ 9ಕ್ಕೆ ಸಾಗ್ತಾ ಇದೆ. ಆರಂಭಿಕ 2ನೇ ಓವರ್ ಚಾಲ್ತಿಯಲ್ಲಿರುವಂತೆ ಮತ್ತೆ ಫ್ರೀ ಹಿಟ್ ಅವಕಾಶ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ ಡೀಪ್ ಮಿಡ್ಗೆ ಬದಲೇ ಕೇವಲ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ನೋ ಬಾಲ್ ಸೂಚನೆ. 1+1 ತಂಡಕ್ಕೆ 2 ಔಟ್ಗಳ ಸೇರ್ಪಡೆ. ತಂಡದ ಮೊತ್ತ 11. ಮಹಾನಗರ ಪಾಲಿಕೆಗಳ ನೌಕರರ ಕ್ರೀಡಾಕೂಟ ನಡೀತಾ ಇದೆ. ಹಲೋ, ಕರ್ನಾಟಕ ರಾಜ್ಯದಿಂದ ಆಗಮಿಸಿರುವಂತಹ ಎಲ್ಲ ಶ್ರವಣ ಮಹಾನಗರ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಅಧಿಕಾರಿ ಈ ಮತ್ತು ಬಾರಿ ಶಾಟ್ ಆಗಿ ನೌಕರರು ಬೀಳ್ತಾ ಇದೆ. ಈ ದಿನ ಕೊಂಚ ಸಂಜೆ ತಿರುವು ಪಡ್ಕೊಳ್ತಾ ಇದೆ ಚೆಂಡು. ಸಂಜೆ 5 ಬ್ಯಾಕ್ವರ್ಡ್ ಗಂಟೆಗೆ ಪಾಯಿಂಟ್ ರೂಪದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ. ಸಂಜೆ 5 ಗಂಟೆಗೆ ಸರಿಯಾಗಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಡಿಜೆ ಸೌಂಡ್ ಇದೆ. ಹಾಗಾಗಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಸರಿಯಾಗಿ 5 ಗಂಟೆಗೆ 5:15 ಎಲ್ಲ ಇಲ್ಲೇ ಇರಬೇಕು. ತಾವೆಲ್ಲ ಈ ಒಂದು ರಸಮಂಜರಿ ಕಾರ್ಯಕ್ರಮ ಒಂದು ಡಿಜೆ ಮ್ಯೂಸಿಕ್ ಇರೋದ್ರಿಂದ ತಾವೆಲ್ಲರೂ ಸಂಜೆ ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕು ನಮ್ಮಲ್ಲಿ ವಿನಂತಿ. ಇದೊಂದು ವಿಶೇಷ ಪ್ರಕಟಣೆ. ಎಲ್ಲ ನನ್ನ ಕ್ರೀಡಾಪಟುಗಳು ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿರುವ ಎಲ್ಲ ನನ್ನ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳಲ್ಲಿ ವಿನಂತಿ, ಸಂಜೆ 6 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ವಿನಂತಿ. ಅಲ್ಲಿ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ಅಣ್ಣ 1-2 ಇದು. ಕೇವಲ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ ಈ ಬಾರಿ. ಮತ್ತೆ ಬ್ಯಾಟಿನ ತುದಿ ಅಂಚನ ಸೋರ್ತಾ ಇದೆ ಸ್ಲಿಪ್ ರೂಪದಲ್ಲಿ. ಕೇವಲ ಒಂದು ಓಟ. ಬಾಲಣ ಲಾಸ್ಟ್ 2 ಬಾಲ್. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ ಓವರ್ನಲ್ಲಿ. ತಂಡದ ಮೊತ್ತ 15 ಓಟವನ್ನು ದಾಖಲಿಸ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿರುವಂತೆ ಅಂತಿಮ ಎಸೆತಕ್ಕಾಗಿ ಈ ಬಾರಿ ಬಿರುಸಿನ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಅಲ್ಲಿ ದೊಡ್ಡ ಕ್ಷೇತ್ರರಕ್ಷಕ ಅಲ್ಲಿ
ಮತ್ತೆ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ಮೊದಲ ಉದ್ದರಿಯನ್ನ ಕಳೆದುಕೊಳ್ತಾ ಇದೆ ಬಳ್ಳಾರಿ ಮಗನಾರ್ ಪಾಲಿಕೆ ತಂಡ. ತಂಡದ ಮೊತ್ತ 15ಕ್ಕೆ 1, 15 ರನ್ಸ್ ಲಾಸ್, 1 ವಿಕೆಟ್ ಬಳ್ಳಾರಿ ಮಹಾನಗರ ಪಾಲಿಕೆ ತಂಡ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 15ಕ್ಕೆ 1, 15 ರನ್ಸ್ ಲಾಸ್, 1 ವಿಕೆಟ್. ಸೊ ಮುಂದಿನ ಪಂದ್ಯ ಶಿವಮೊಗ್ಗ ವರ್ಸಸ್ ಮೈಸೂರು. ಮುಂದಿನ ಪಂದ್ಯ ಶಿವಮೊಗ್ಗ ವರ್ಸಸ್ ಮೈಸೂರು. ಶಿವಮೊಗ್ಗ ನೆಕ್ಸ್ಟ್ ಮ್ಯಾಚ್. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 15. ಅಲ್ಲಿ ಮತ್ತೆ ಪಂದ್ಯದ 3ನೇ ಹಾಗೂ ಕೂಟದ 2ನೇ ಓವರ್ಗಾಗಿ ಸುಶಾಂತ್ ಅವರನ್ನ ಪರಿಚಯ ಮಾಡಿಕೊಡ್ತಿದ್ದಾರೆ. 6 ಓವರ್ಗಳ ಪಂದ್ಯಾಟ ಇಲ್ಲಿ. ಅಲ್ಲಿ ಮತ್ತೋರ್ವ ಹೊಸ ದಾಂಡಿಗ ನಿಸಾರ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ಮತ್ತೆ ಸುಶಾಂತ್ ಕೂಟದ 2ನೇ ಹಾಗೂ ಪಂದ್ಯದ 3ನೇ ಓವರ್ಗಾಗಿ ಮಂದಗತಿಯ ಚೆಂಡು, ಸ್ಲೋರ್ ಡೆಲಿವರಿ, ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ರು ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ. ಮುಂದಿನ ಸೆಮಿಫೈನಲ್ ಮೊದಲನೇ ಪಂದ್ಯ ಮೈಸೂರು ವರ್ಸಸ್ ಶಿವಮೊಗ್ಗ. ಮುಂದಿನ ಸೆಮಿಫೈನಲ್ ಮೊದಲನೇ ಪಂದ್ಯ ಶಿವಮೊಗ್ಗ ವರ್ಸಸ್ ಮೈಸೂರು. ಮೊದಲನೇ ಬಾರಿಗೆ ಬರೀ ಕಡೆ ಈ ಬಾರಿ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಿಕೊಂಡ್ರು. ತನ್ಮೂಲಕ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಗಗನ ಚುಂಬಿ ಸಿಕ್ಸರ್, 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದೆ. 22 ಫಾರ್ ಲಾಸ್, 1 ವಿಕೆಟ್. 22ಕ್ಕೆ 1. ಈ ಬಾರಿಯ ಸದ್ದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಆರಂಭಿಕ ಹಂತದಲ್ಲಿ ಈಗ ರನ್ ಮಳೆ ಹರಿದು ಬರ್ತಾ ಇದೆ. ಬಳ್ಳಾರಿ ಉತ್ತಮ ರನ್ ಗಳಿಕೆಯನ್ನು ಕಂಡುಕೊಳ್ತಾ ಇದೆ 3ನೇ ಓವರ್ನ ಪಂದ್ಯಾಟದಲ್ಲಿ. ಮತ್ತೆ ಸ್ಲೋಯರ್ ಡೆಲಿವರಿ, ಮಂದಗತಿಯ ಚೆಂಡು ಅಲ್ಲಿ ಬ್ಯಾಟ್ಸ್ಮನ್ ವಂಚಿಸ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ 2 ಬಾಲ್ ರಿಮೈನಿಂಗ್. 3ನೇ ಓವರ್ನ ಅಂತಿಮ 2 ಚೆಂಡುಗಳ ಬಾಕಿ ಉಳಿತಾ ಇದೆ. ಮತ್ತೆ ಪೂರ್ಣಾಂತರವಾಗಿ ಬಿದ್ದ ಚೆಂಡು ಎಕ್ಸ್ಟ್ರಾ ಕವರ್ಸ್ ರೂಪದಲ್ಲಿ ಸಾಗ್ತಾ ಇದೆ. ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಬಳಿಕ 2 ಓಟಗಳ ಪೂರೈಕೆಯನ್ನು ಕಂಡುಕೊಂಡ್ರು. ಅಲ್ಲಿ ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ ಓವರ್ನಲ್ಲಿ. ತಂಡದ ಮೊತ್ತ 24, 24. ಈ ಬಾರಿ ಮತ್ತೆ ಬೆರುಸಿನ ಹೊಡೆತ ಡೀಪ್ ಲೈನ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಆಗುವ ಸಾಧ್ಯತೆ ತನ್ಮೂಲಕ ಬೌಂಡ್ರಿ. ವಿಜಯಪುರ 6-20 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 3 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 6-21. 28 ಫಾರ್ 1. ಕೇವಲ 3 ಮಿನಿಟ್ಸ್, ಕೊನೆ 3 ನಿಮಿಷ ಮಾತ್ರ.
ಮೊತ್ತ 42 ಓಟವನ್ನು ದಾಖಲಿಸ್ತಾ ಇದೆ ಬಳ್ಳಾರಿ ತಂಡ. ಶಿವಮೊಗ್ಗ ಮೈಸೂರು ಬೇಗ. ಮತ್ತೆ ಮಂದಗತಿಯ ಚೆಂಡು ಲಾಂಗ್ ಆಫ್ ರೂಪದಲ್ಲಿ ಸಾಕ್ತಾ ಇದ್ದಾರೆ. ನಾಟಕವ ಸಾಧ್ಯಕ್ಕೆ ನೋಡಬೇಕಾಗಿದೆ ತನ್ನ ಮೂಲಕ ಯಾವುದೇ ಆಘಾತ ಕೂಡ ಕಂಡು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ ಅಲ್ಲಿ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 42 ಓಟವನ್ನು ದಾಖಲಿಸ್ತಾ ಇದೆ ಬಳ್ಳಾರಿ ತಂಡ. ಅಣ್ಣ ಇದು ಕ್ರಿಕೆಟ್ ಕಬಡ್ಡಿ ಸೈಮೆ ಮೈಕಿಂದ ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಒಟ್ಟು ಮೊತ್ತ 42ಕ್ಕೆ 1 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗ್ ಅನ್ನು ಮುಂದುವರಿಸ್ತಾ ಇದೆ ಬಳ್ಳಾರಿ ತಂಡ. ಆರಂಭಿಕ ಇನ್ನಿಂಗ್ಸ್ ಈಗ ಅಂತಿಮ ಘಟ್ಟದಲ್ಲಿ ಸಾಗ್ತಾ ಇದೆ. ಅಂತಿಮ 2 ಓವರ್ಗಳು ಬಾಕಿ ಉಳಿತಾ ಇದೆ. ಇದಾದ ನಂತರ ಮುಂದಿನ ಪಂದ್ಯ ವಿಜಯಪುರ ವರ್ಸಸ್ ದಾವಣಗೆರೆ. ಎರಡನೇ ಪಂದ್ಯ ವಿಜಯಪುರ ವರ್ಸಸ್ ದಾವಣಗೆರೆ. ಎರಡು ತಂಡಗಳು ಸಿದ್ಧರಾಗಿರಬೇಕು. ಅಲ್ಲಿ ಮತ್ತೊಂದು ಸವಾಲನ್ನು ಪರಿಚಯಿಸಿದ್ದಾರೆ ಲೋಹಿತ್ ಎಸೆತಗಾರಿಕೆ ವಿಭಾಗದಲ್ಲಿ. ಮತ್ತೆ ಡೀಪ್ ವಿಕೆಟ್ ಬದಲು ಸಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನೋ ಬಾಲ್ +1 ನೋ ಬಾಲ್. ನೋ ಬಾಲ್ +1 ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆದರೆ ತಂಡದ ಮೊತ್ತ 44 ಓಟವನ್ನು ದಾಖಲಿಸ್ತಾ ಇದೆ. ಈ ಒಂದು ಟೂರ್ನಿಯ ನೇರ ಪ್ರಸಾರ ಯೂಟ್ಯೂಬ್ನ CR7 ಸ್ಪೋರ್ಟ್ಸ್ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. CR7 ಸ್ಪೋರ್ಟ್ಸ್ ತಂಡ ಲೈವ್ ಕವರೇಜ್ ಮಾಡ್ತಾ ಇದೆ. ಮುಂದಿನ ಎರಡನೇ ಸೆಮಿಫೈನಲ್ ಪಂದ್ಯ ವಿಜಯಪುರ ವರ್ಸಸ್ ದಾವಣಗೆರೆ. ಸೊ ಎರಡು ತಂಡಗಳು ಸಿದ್ಧರಿರಬೇಕು. ಸುಭಾಷ್ ಎಸೆತಗಾರಿಕೆ ಭಾಗದಲ್ಲಿ ಆರಂಭಿಕ ಎಸೆತ. ಆರ್ಕರ್ಲನ್ ಡೆಲವರಿ ಓಟ್ಗಳಿಗೆ ಅವಕಾಶ ಮಾಡಿಕೊಳ್ತಾ ಇಲ್ಲ. ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಮಂದಗತಿಯ ಚೆಂಡು ಚಾರ್ ಮೂಲಕ ಬಿಗ್ ಶಾಟ್ ಅನ್ನು ದಾಖಲಿಸಿಕೊಂಡ್ರು ಗಗನ ಚುಂಬಿ. 6 ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟಗಳ ಪೂರೈಕೆ ಆಗ್ತಾ ಇದೆ. ಒಂದು ನಿಸಾರ್ ದಾಳಿನ ಮುಖಾಂತರವಾಗಿ 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ನಿಸಾರ್. ಮತ್ತೆ ಬೇಸುವಂತ ಪ್ರಯತ್ನ. ಇದು ಕೂಡ ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ 6 ಓಟಗಳ ಸೇರ್ಪಡೆಯಾದ್ರೆ ಅಲ್ಲಿ ತಂಡದ ಒಟ್ಟು ಮೊತ್ತ 56 ಓಟವನ್ನು ದಾಖಲಿಸ್ತಾ ಇದೆ. ಅಣ್ಣ ಇದು ಮೈಕ್ ಸೌಂಡ್ ಇಡೋಣ ಸ್ವಲ್ಪ. ಕಾಮೆಂಟ್ರಿ ಇದೆ, ಕ್ರಿಕೆಟ್ ಕಾಮೆಂಟ್ರಿ ಇದೆ.
ಶಿವಮೊಗ್ಗ ಮಹಾನಗರ ತಂಡ ಮಹಾನಗರ ಪಾಲಿಕೆ ಅಲ್ಲಿ ತಂಡ. ನಿಸಾರ್ ಅಹಮದ್ ಹಲೋ ವೈಯಕ್ತಿಕವಾಗಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ. ಶಿವನಗರ ಮಾ- ವೈಯಕ್ತಿಕವಾಗಿ ಈಗಾಗಲೇ 14 ಎಸೆತಗಳಲ್ಲಿ 37 ಓಟವನ್ನು ದಾಖಲಿಸಿದ್ದಾರೆ ನಿಸಾರ್ ಅಹಮದ್. ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸಿದ್ದಾರೆ ಹಲೋ. ಬಳ್ಳಾರಿ ತಂಡದ ಹಲೋ ನಿಸಾರ್. ಈ ಬಾರಿ ಮತ್ತೆ ಬೀಸುವಂತ ಪ್ರಯತ್ನ ಕೊಂಚ ಕ್ಷೇತ್ರ ರಕ್ಷಣೆ ಗೆಲ್ಲಿದ್ರು ಬರ್ರಿ. ಒನ್ ಬೌನ್ಸ್ ಬೌಂಡ್ರಿ. 4 ಓಟಗಳ ಪೂರೈಕೆಯಾಗ್ತಾ ಇದೆ. ಈ 4 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 61 61 ಈ ಫಾರ್ ಎರಡು ಪಂದ್ಯಗಳ ನಡುವೆ 61ಕ್ಕೆ ಗೆದ್ದಂತ 1. ಪಂದ್ಯ. ಮುಂದಿನ ಪಂದ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆಯೊಂದಿಗೆ. ಮುಂದಿನ ಪಂದ್ಯ ಈ ಎರಡು ಮ್ಯಾಚ್ಗಳಲ್ಲಿ ಯಾವುದು win ಚೆಂಡು ಆಗುತ್ತೋ ಅದು. ಡೀಪ್ ಮಿಡ್ ವಿಕೆಟ್ ರೂಪದಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ ಬಳ್ಳಾರಿ ತಂಡ 62 ಓಟವನ್ನು ದಾಖಲಿಸಿಕೊಂಡ್ರೆ ಪ್ರಮುಖ 1 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಮುಂದಿನ innings ಪಂದ್ಯ ನ ಶಿವಮೊಗ್ಗ ಮಹಾನಗರ ಪಾಲಿಕೆ. ಕೊನೆ ಓವರ್ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 62 62 ಫಾರ್ 1. ಉತ್ತಮ ರನ್ ಗಳಿಕೆ ಕಂಡು ಈಗ ಬರ್ತಾ ಇದೆ ನಡೆಯುತ್ತಿರುವ ಬಳ್ಳಾರಿ ಪಂದ್ಯ ತಂಡದ ದಾಂಡಿಗರಿಂದ. ಯಾವುದು ಜಯಶಾಲಿ ಆಗುತ್ತೋ ನಂತರ ಶಿವಮೊಗ್ಗ ಮಹಾನಗರ ಪಾಲಿಕೆಯೊಂದಿಗೆ ಅಂಕಣ ಬಿ ಯಲ್ಲಿ ನಡೆಯುತ್ತೆ. ದಯವಿಟ್ಟು ಆ ಕಡೆ ಬರಬೇಕು. ವಿನ್ನರ್ ಪಂದ್ಯ ಹುಬ್ಳಿ ಟಾಸ್ವಿನಿ ಬನ್ನಿ. ಹುಬ್ಳಿ ಮಹಾನಗರ ಪಾಲಿಕೆ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆ ನೌಕರ ಸಂಘ. ದಯವಿಟ್ಟು ಹುಬ್ಳಿ ಮಹಾನಗರ ಪಾಲಿಕೆ ಕ್ರಿಕೆಟ್ ಟೀಮ್ ದಯವಿಟ್ಟು ಸ್ಟೇಜ್ ಮುಂಭಾಗದಲ್ಲಿ ಬರಬೇಕು. ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಕ್ರಿಕೆಟ್ ತಂಡ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆ ಕ್ರಿಕೆಟ್ ತಂಡ ಎರಡೂಗಳು ಕೂಡ ಸ್ಟೇಜ್ ಮುಂಭಾಗ ಬರಬೇಕು. ಟೈಸ್ ಇರುತ್ತೆ. ಈ ಎರಡು ಪಂದ್ಯಗಳಲ್ಲಿ ಯಾವ ಪಂದ್ಯ ಜಯಶಾಲಿ ಅಲ್ಲಿ ಆಗುತ್ತೋ ಮತ್ತೊಬ್ಬ ಅದು ಶಿವಮೊಗ್ಗ ಸವಾಲರ ದೀಪಕ್ ಮಹಾನಗರ ಎಸೆತಗಾರಿಕೆ ಪಾಲಿಕೆ ಮೇಲೆ ಭಾಗದಲ್ಲಿ ಇರುತ್ತೆ. ಅಲ್ಲಿ ಮುಕ್ತಾಯ ಕಂಡ 5 ಓವರ್ಗಳ ಬಳಿಕ 62 ಓಟವನ್ನು ದಾಖಲಿಸ್ತಾ ಇದೆ ಬಳ್ಳಾರಿ ತಂಡ. ಅಂತಿಮ ಓವರ್ ಬಾಕಿ ಉಳಿತಾ ಇದೆ. ದೀಪಕ್ ಎಸೆದಂತ ಚೆಂಡು ವೈಡ್ ಬಾಲ್ ಕ್ರಮವಿಲ್ಲದ ಎಸೆತ. ಮತ್ತೆ ಮಂದಗತಿಯ ಚೆಂಡು ಡೀಪ್ ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ನಿಸ್ಸಂಶಯವಾಗಿ ಬೌಂಡ್ರಿಗೆಲ್ಲ ದಾಟ್ತಾ ಇದೆ. 4 ಓಟಗಳ ಪೂರೈಕೆ ಆಗ್ತಾ ಇದೆ ಈ ಬಾರಿ. ಬೌಂಡ್ರಿ. ತಂಡದ ಮೊತ್ತ 67 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಬಳ್ಳಾರಿ ತಂಡ. ಬಿಗ್ ಸ್ಕೋರ್ ಅನ್ನ ಕಲೆ ಹಾಕುವಂತ ಪ್ರಯತ್ನ ಈಗ ಬಳ್ಳಾರಿ ತಂಡ ನಡೆಸ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ ಈಗ ಮತ್ತೆ 3ನೇ ಬಾರಿಗೆ ಸ್ಟೆಪ್ ಔಟ್ ಆಗಿ ಬರ್ಸುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ವಿಕೆಟ್ ಕೀಪಿಂಗ್ ಚುರುಕುತನದ ವಿಕೆಟ್ ಕೀಪಿಂಗ್ ನಡೀತಾ ಇದೆ. ಸ್ಟೆಪ್ ಔಟ್ ಮುಖಾಂತರವಾಗಿ ಮತ್ತೆ ಉದಾಹರಣೆ ಕಳೆದುಕೊಂಡ್ರೆ ಅಲ್ಲಿ ಮತ್ತೊಂದು ಹೊಸ ದಾಂಡಿಗ ಅಶೋಕ್ ಎಂಟ್ರಿ ಆಗ್ತಿದ್ದಾರೆ ಅಂಕಣದ ಒಳಭಾಗದಲ್ಲಿ. ಮತ್ತೆ 4ನೇ ಚೆಂಡಿಗಾಗಿ ದೀಪಕ್ ಪುಂಜಾಲಿ. ಈ ಬಾರಿ ನಟನ ರೌಡತ ಲಾಂಗ್ ಆಫ್ ರೂಪದಲ್ಲಿ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಅಂತಿಮವಾಗಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಅಲ್ಲಿ ನಿಸಾರ್ ಅವ್ರಿಗೆ ಸ್ಟ್ರೈಕ್ ಬಿಟ್ ಕೊಡ್ತಾ ಇಲ್ಲ ಸ್ಟ್ರೈಕ್ ಆಟಗಾರರು. ಮತ್ತೆ ಬೀಸುವಂತ ಪ್ರಯತ್ನ ಈ ಬಾರಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ.
ಅಲ್ಲಿ ಕೊಂಚ ಮಿಸ್ಫೀಲ್ಡ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಂಡ್ರೆ ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಇಲ್ಲಿ ಒಂದೆಡೆ ವೇದಿಕೆ ಎಡಭಾಗದಲ್ಲಿ ಕಬಡ್ಡಿ ಆಟ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಶಿಳ್ಳೆ ಕೇಕೆ ಚಪ್ಪಾಳೆಗಳ ಮುಖಾಂತರವಾಗಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಬಡ್ಡಿ ಆಟ ಅಲ್ಲಿ ಥ್ರೋಬಾಲ್, ಶಟಲ್ ಬ್ಯಾಡ್ಮಿಂಟನ್ ಈ ರೀತಿಯ ಕ್ರೀಡಾಕೂಟಗಳು ಈ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಂತಿಮ ಚಂಡಿಗಾಗಿ ದೀಪಕ್ ಈ ಬಾರಿ ಮತ್ತೆ ಬೆರಸಿನ ಹೊಡೆತ. ಇದು ಕೂಡ ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸಿದ್ರೆ ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಬಳ್ಳಾರಿ ತಂಡ 6 ಓವರ್ಗಳ ಮುಕ್ತಾಯಕ್ಕೆ 79 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ. ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ. ಬಿಗ್ ಸ್ಕೋರ್ ಅನ್ನ ಕಲೆ ಆಗ್ತಾ ಇದೆ. ಅಲ್ಲಿ ಮಂಗಳೂರು ತಂಡಕ್ಕೆ 80 ರನ್ನಿನ ಟಾರ್ಗೆಟ್ ಬಿಟ್ಕೊಡ್ತಾ ಇದೆ. ಟಾರ್ಗೆಟ್ 80. ದಯವಿಟ್ಟು ಫಸ್ಟ್ ಏಡ್ ಕೊಡಿ ಇಲ್ಲಿ ಕಬಡ್ಡಿ ಟೀಮ್ಗೆ. ಕಬಡ್ಡಿ ಟೀಮಿಗೆ ದಯವಿಟ್ಟು ಸ್ಪ್ರೇ ಕೊಡಿ. ಈ ಕಡೆ ಪಂದ್ಯಾಟ, ಕಬಡ್ಡಿ ಪಂದ್ಯಾಟ ರೋಚಕದಿಂದ ಕೂಡಿ ಬರ್ತಾ ಇದೆ. ರಕ್ಷಣಾ ಹಲೋ ಸುದೀಪ್ ಅವರ ಒಳ್ಳೆ ದಾಳಿಗಾರರಾಗಿ ಒಳ್ಳೆ ಪ್ಯಾಂಟ್ ಆಡ್ತಾ ಇದ್ದಾರೆ. ಅಲ್ಲಿ ಕಬಡ್ಡಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೈಸೂರು ವರ್ಸಸ್ ಸ್ವಲ್ಪ ಸರಿನಪ್ಪ ದಯಮಾಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲ ಸರಿ. ಕಬಡ್ಡಿ ಪಂದ್ಯಾಟ ಎಲ್ಲ ಸರಿ ದಯಮಾಡಿ ಎಲ್ಲ ಸರಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರೈಡಿಂಗ್ ನಡೀತಾ ಇದೆ. ಇಲ್ಲಿ ಯಾರಪ್ಪ ಇವರು ಸ್ವಲ್ಪ ಸರಿ ದಯಮಾಡಿ. ಸುದೀಪ್ ಅವರ ಒಳ್ಳೆ ದಾಳಿಗಾರರಾಗಿ ಆಡ್ತಾ ಇದ್ದಾರೆ. ಸುದೀಪ್ ಅವರ ಒಳ್ಳೆ ದಾಳಿ. ಅದೇ ಬಳ್ಳಾರಿ ಟೀಮ್ ಬೇಗ ಫೀಲ್ಡಿಂಗ್ ಬನ್ನಿ, ಫೀಲ್ಡಿಂಗ್ ಬನ್ನಿ ಬಳ್ಳಾರಿ ಟೀಮ್. ಅದೇ ರೀತಿಯಾಗಿ ಮಂಗಳೂರು ತಂಡದ ಆರಂಭಿಕ ದಾಂಡಿಗರು ಅಂಕಣದ ಒಳ ಪ್ರವೇಶ ಮಾಡಬೇಕಾಗಿದೆ. ವಿಜಯ್ ಅವರು ಆಡ್ತಾ ಇದ್ದಾರೆ. ಆರು 4 ಫೇವರ್ ಆಫ್ ಶಿವಮೊಗ್ಗ. 6-4 ಫೇವರ್ ಆಫ್ ಶಿವಮೊಗ್ಗ. ಈಗ 6-4 ಬ್ಯಾಟಿಂಗ್ ನಡೆಸುವಂತ ಬಳ್ಳಾರಿ ತಂಡ 6 ಓವರ್ಗಳ ಮುಕ್ತಾಯಕ್ಕೆ 79 ರನ್ನಿನ ಗಳಿಕೆಯನ್ನು ಕಂಡುಕೊಂಡ್ರೆ ಮಂಗಳೂರು ತಂಡಕ್ಕೆ 80 ರನ್ನಿನ ಬಿಗ್ ಸ್ಕೋರ್ ಅನ್ನ ಟಾರ್ಗೆಟ್ ಆಗಿ ನೀಡ್ತಾ ಇದೆ. ದಯಮಾಡಿ ಕಬಡ್ಡಿ ತಂಡದ 2 ಆಟಗಾರರಲ್ಲಿ ಹೇಳಪ್ಪ ದಯಮಾಡಿ ಸ್ಕೋರ್ ಎಷ್ಟಾಗಿದೆ? ಶಿವಮೊಗ್ಗ ಅಂಪೈರ್ ಅವರೇ, ಆರಂಭಿಕ ದಾಂಡಿಗರು ಅಂಪೈರ್ ಅವರೇ ಸಾಗಿದ್ದಾರೆ. ಅಂಪೈರ್ ಅವರೇ ದಯಮಾಡಿ ಕಬಡ್ಡಿ ಸ್ಕೋರ್ ಹೇಳ್ರಿ, ಸ್ಕೋರ್ ಹೇಳ್ರಿ. ಅಲ್ಲೇ ಪಂದ್ಯಾಟ ಈಗ 2ನೇ ಇನ್ನಿಂಗ್ಸ್ ಆರಂಭ ಕಂಡುಕೊಳ್ತಾ ಇದೆ. ಸರಿ ರೀ. ವಿನಯ್ ಅವರ ಉತ್ತಮ ದಾಳಿ. 5-7 ಅಣ್ಣ ಬಳ್ಳಾರಿ ಟೀಮ್ ಆಟಗಾರ ಇಲ್ಲಿ ಒಬ್ರು ಬರ್ಬೇಕು. ತಮ್ಮ ಆಟಗಾರನ ಹೆಸರನ್ನು ಹೇಳಲಿಕ್ಕೆ ಕಾಮೆಂಟ್ರಿ ಬಾಕ್ಸ್ ಆದ್ರೂ ಒಬ್ಬರನ್ನ ಕಳಿಸಿ.
ಸ್ವಲ್ಪ ಬಳ್ಳಾರಿ ಸರಿ ಬಾ. ಕ್ಯಾಪ್ಟನ್. ಏ ಇಲ್ಲಿ ಇರ್ತಕ್ಕಂಥ ಸರಿ ರೀ. ಬಳ್ಳಾರಿ ಮಹಾನಗರ ಇಲ್ಲಿ ಯಾರಪ್ಪ ಪಾಲಿಕೆಯ ಇರೋದು? ಸರಿ ಹನ್ನೆರಡನೇ ನಿಲ್ಸೋಣ, ಆಟಗಾರರು ಇಲ್ಲ? ಅಥವಾ ಕ್ಯಾಪ್ಟನ್ ಯಾರಾದ್ರೂ ಒಬ್ರು ಬನ್ನಿ. ಹಲೋ, ದಯಮಾಡಿ ಬಳ್ಳಾರಿ ಟೀಮ್, ಬಳ್ಳಾರಿ ಮಹಾನಗರ ಪಾಲಿಕೆ ಒಬ್ರು ಕ್ಯಾಪ್ಟನ್ ಬರ್ರಿ ಇಲ್ಲಿ. ಇಲ್ಲಿ ಯಾರ ಬರ್ರಿ ಇಲ್ಲಿ, ನಿಮ್ಮ ಟೀಮಿಂದ ಒಬ್ರನ್ನ ಯಾರು ಕಳ್ಸಿಕೊಡ್ರಿ ಇಲ್ಲಿ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಇಲ್ಲಿ. ಆಗಿರುತ್ತೆ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ ಇಲ್ಲಿ. ಇಟ್ಲಿ ಆಲೇಶ್ Please ಅವರು come. ಹಲೋ, ಇಟ್ಲಿ ಆಲೇಶ್ ಅವರು ಸ್ವಲ್ಪ ಅದೇನು ಸಮಾಧಾನ ಮಾಡ್ರಿ. ಅಲ್ಲೇ ಕುಂತಿದ್ರಿ ಚೇರ್ ಹಾಕ್ಯಂದು ಅವ್ರಿಗೇನು ಹೇಳಕ್ಕಾಗಲ್ಲ ರೀ. ಅದೇನು ಚೇರ್ ಹಾಕ್ಯಂಡ್ ಕೂತೀರಿ ಹೇಳ್ರಿ ಅಲ್ಲಿ. ಹಲೋ ಚಂದನ್ ಕೆಳಗೆ ಕುಂತ್ಕೊಳ್ರಿ. ಅಲ್ಲಿ ಆರಂಭಿಕ ದಾಂಡಿಗರಾಗಿ ಉತ್ತಮ ದಾಂಡಿಗ, ಉತ್ತಮ ಮಂಗಳೂರು ದಾಂಡಿಗ. ಪರವಾಗಿ Both are out. ಅಲ್ಲಿ ಆರಂಭಿಕ ದಾಂಡಿಗರಾಗಿ Both ದೀಪಕ್ out ಒಂದೆಡೆ ಆಗಿದೆ. ಆದ್ರೆ ಇನ್ನೊಂದೆಡೆ ಶ್ರವಣ್. ಬೋತ್ ಔಟ್ ಆಗಿದೆ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. 9-6 9-6 ಫೇವರ್ ಆಫ್ ಶಿವಮೊಗ್ಗ. ಬೌಲರ್ ನೇಮ್ ತಿಳಿಸಿ. ಶಿವಮೊಗ್ಗ 9, ಅನೂಪ್. ಮೈಸೂರು 6. ಶಿವಮೊಗ್ಗ 9, ಮೈಸೂರು 6 ಆಗಿದೆ. ಈಗ ಹಾಫ್ ಅನ್ ಅವರ್ ಮ್ಯಾಚ್ ಆಗಿದೆ. ಏನಂತಣ ಅಂತೂ ಅದು ಏನಂತೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಆರಂಭಿಕ ಸ್ಟ್ರೈಕ್ ರೂಪದಲ್ಲಿ ದೀಪಕ್ ಒಂದೆಡೆ ಆದ್ರೆ ಇನ್ನೊಂದೆಡೆ ಶ್ರವಣ್ ಆರಂಭಿಕ ದಾಂಡಿಗರಾಗಿ ಮಂಗಳೂರಿನ ತಂಡದ ಆರಂಭಿಕ ದಾಂಡಿಗರು ಅಂಕಣ ಒಳಭಾಗದಲ್ಲಿ ಸಾಕ್ತಿದ್ದಾರೆ. ಅಲ್ಲಿ 36 ಎಸೆತಗಳ ಮುಂದೆ 80 ರನ್ನಿನ ಬೃಹತ್ ಆಲೇಶ್ ಅವರು. ಮೊತ್ತವನ್ನು ಪ್ರಕ್ರಿಯೆ ನಡೀತಾ ಇದೆ. ಕಾದ್ ನೋಡ್ಬೇಕಾಗಿದೆ. ಈ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಮಾಡುವಂತ ಪ್ರಯತ್ನ ಮಂಗಳೂರು ತಂಡ ಮಾಡಿಸೋದೋ ಇಲ್ವೋ ಕಾದ್ ನೋಡ್ಬೇಕಾಗಿದೆ. ಅಲ್ಲಿ ಗೆಲುವಿಗಾಗಿ ಓರ್ಡರ್ ಸಿಕ್ಸರ್ಗಳು, ಲೆಕ್ಕಾಚಾರದ ಆಟಗಳು ಈ ಒಂದು ಪಂದ್ಯಾಟದಲ್ಲಿ ಸಾಕ್ಬೇಕಾಗಿದೆ. ಅಣ್ಣ ನೆಕ್ಸ್ಟ್ ಮ್ಯಾಚ್ ಟಾಸ್ ಮಾಡ್ಬಿಡಿ ಕ್ರಿಕೆಟ್. ಆರಂಭಿಕ ಬಸವರಾಜ್ ಸಾಯರ್ ಅವರು ಬಂದಿದ್ದಾರೆ ಕಬಡ್ಡಿ ವೀಕ್ಷಣೆ ಮಾಡಲಿಕ್ಕೆ. ಅವರಿಗೆ ಆರೋಗ್ಯ ಶಾಖೆಯಿಂದ ಸುಸ್ವಾಗತ. ಹೊಡಿತು ಹುಲಿ ಹೊಡಿತು. ಅಲ್ಲಿ ರಣರೋಚಕ ಕಬಡ್ಡಿ ಪಂದ್ಯಾಟಗಳು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಮೈಸೂರು ವರ್ಸಸ್ ಶಿವಮೊಗ್ಗ ಪಂದ್ಯಾಟವನ್ನು ಆಡ್ತಿದ್ದಾರೆ. ಕಬಡ್ಡಿ ಪಂದ್ಯಾಟ ಈ ಬಾರಿ ನೆಟ್ಟನ ರೌಡತ್ತ ಸುರಕ್ಷಿತ ಗ್ಯಾಪ್ ಶಾಟ್ ಲಾಂಗ್ ಆಫ್ ರೂಪದಲ್ಲಿ 1 ಬೌನ್ಸ್ ಬೌಂಡ್ರಿ. 4 ಓಟಗಳ ಪೂರೈಕೆ ಆಗ್ತಾ ಇದೆ. ಅಣ್ಣ ಶಾಮಿಯಾನ್ ಮೇಲೆ ಇರಬೇಕು ನೋಡ್ರಿ ಬಾಲ್. ಶಾಮಿಯಾನ್ ಮೇಲೆ ಇರಬೇಕು. ಶಾಮಿಯಾನ್ ಮೇಲೆ ಹೋಗ್ತಾ ನೋಡು. ಹೋಗಿದೆ ಬಾಲ್. ಇನ್ನೊಂದು ಬಾಲ್ ಅಣ್ಣ ಇಲ್ಲಿದೆ ಬಾಲ್. ಬಾಲ್ ಬಾಕ್ಸ್ ಬ್ಯಾಗ್ ಕೊಡ್ತಿದ್ದ. ಔಟ್ ಆಫ್ ದ ಗ್ರೌಂಡ್ ಅಲ್ಲ, ಶಾಮಿಯಾನ್ ಮೇಲೆ ಚೆಂಡು ಸಾಕ್ತಾ ಇದೆ. ಉತ್ತಮ ದಾಳಿಗಾರನಾಗಿ ಸ್ಕೋರ್ ಏನ್ರಿ? ಎಷ್ಟು ಪಾಯಿಂಟ್ ಆಗಿದೆ? 11-7 ಉತ್ತಮ ದಾಳಿಗಾರರಾಗಿ ಈ ಬಾರಿ ಮತ್ತೆ ಫೈನಲ್ ರೂಪದಲ್ಲಿ ಸಾಗ್ತಾ ಇದೆ. ನಿರ್ಣಾಯಕ ಈ ಬಾರಿ ಸುರಕ್ಷಿತ ಗ್ಯಾಪ್ ಶಾಟ್ ಮುಖಾಂತರವಾಗಿ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ 15-7 15-7 ಕಬಡ್ಡಿ 15-7 ಕೂಡಿ ಬರ್ತಾ ಇದೆ. ಮೈಸೂರು ವರ್ಸಸ್ ಶಿವಮೊಗ್ಗ ಪಂದ್ಯಾಟ ಆಡ್ತಿದ್ದಾರೆ. ಕಬಡ್ಡಿ ಪಂದ್ಯಾಟ
ಅಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಈಗ ಬೆಳ್ಳಾರಿ ವರ್ಸಸ್ ಮಂಗಳೂರು ಪಂದ್ಯಾಟವನ್ನು ಆಡ್ತಿದ್ದಾರೆ. ಆರಂಭಿಕ ಹಂತದಲ್ಲಿ ಈಗ ಮಂಗಳೂರಿನ ತಂಡ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನ ತೋರ್ಪಡಿಸ್ತಾ ಇದೆ. ಮತ್ತೆ 4ನೇ ಚೆಂಡಿಗಾಗಿ ಈ ಬಾರಿ ಬಿರುಸಿನ ಆಡತ ಈ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಿದ್ದಾರೆ. ಶ್ರಾವಣ್ ದಾಂಡಿನ ಮುಖಾಂತರವಾಗಿ ಮತ್ತೆ 4 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಹಿಂದೆ ಇರುವಂತ 3 ಭರ್ಜರಿ ಬೌಂಡ್ರಿಗಳ ದಾಖಲಾತಿ. ಬಹಳ ಸೆಣಸಿನ ಆಟ. ಶಿವಮೊಗ್ಗ ಮೈಸೂರು. ಉತ್ತಮ ರೂಪದಲ್ಲಿ ಎರಡು ಪಂದ್ಯಾಟ ಸಾಗ್ತಾ ಇದೆ. ಸೇರ್ಪಡೆ ಮೈಸೂರು ತಂಡಕ್ಕೆ. ಈಗ ಉತ್ತಮ ಕ್ಯಾಚ್. ಅಂತಿಮ ಚೆಂಡಿಗಾಗಿ 11-15 ಫೇವರ್ ಆಫ್ ಶಿವಮೊಗ್ಗ. ಮೈಸೂರು ಅಂಕ. ಮಂದಗತಿಯ ಚೆಂಡು, ಸ್ಲೋರ್ ಡೆಲಿವರಿ, ಓಟಗಳು ಬರ್ತಾಲ, ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 15. ಸೂಪರ್ ಚಾಕ್. ಅಲ್ಲಿ ವೇದಿಕೆ ಎಡಭಾಗದಲ್ಲಿ ಕಬಡ್ಡಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 11-15 ಪಂದ್ಯಾಟಗಳು ಈ ಒಂದು ಅಂಕಣದಲ್ಲಿ ಸಾಗ್ತಾ ಇದೆ. ಮತ್ತೆ ಮತ್ತೆ ಕೆ ಶಿಳ್ಳೆ ಚಪ್ಪಾಳೆಗಳ ಮುಖಾಂತರವಾಗಿ ಮತ್ತೊಂದು ರೈಡಿಂಗ್ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಪ್ರಕ್ರಿಯೆ 16-15 ಫೇವರ್ ಆಫ್ ಮೈಸೂರು. 15 ತಂಡದ ಮೊತ್ತ 14. 1 ಓವರ್ ಮುಕ್ತಾಯಕ್ಕೆ ಮೈಸೂರು ಮತ್ತೆ ಶಿವಮೊಗ್ಗ ತಂಡ ಉತ್ತಮ ಸರಸಣಿಯಲ್ಲಿ ನಡೀತಾ ಇದೆ. 17-15 ಫೇವರ್ ಆಫ್ ಮೈಸೂರು. 17-15 ಫೇವರ್ ಆಫ್ ಮೈಸೂರು. ಪರಶುರಾಮ್ ಓಕೆ. ಅಲ್ಲಿ 2ನೇ ಓವರ್ಗಾಗಿ ಪರಶುರಾಮ್ ಎಸೆತಗಾರಿಕೆ ಭಾಗದಲ್ಲಿ 2 ಅಂಕದಿಂದ ಮೈಸೂರು ತಂಡ. ಪರಶುರಾಮ್. ಬಸವರಾಜ್ ಓಕೆ. ಬೌಲರ್ ನೇಮ್ ಚೇಂಜ್ ಆಗಿದೆ. ಬಸವರಾಜ್. ಸರ್ ಪ್ರತಿ ಪಾಯಿಂಟ್ ಅನೌನ್ಸ್ ಮಾಡ್ತಿದ್ದೀವಿ, ನೀವು ಆಡ್ರಿ. ನೀವು ಪ್ರತಿ ಪಾಯಿಂಟ್ ಅನೌನ್ಸ್ ಮಾಡ್ತಿದ್ದೀವಿ ನಾವು. ಒಂದೊಂದಲ್ಲ, ಪ್ರತಿ ಪಾಯಿಂಟ್ ಅನೌನ್ಸ್ ಮಾಡ್ತಿದ್ದೀವಿ. ಮಾಡಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ವೈಟ್ ಬಾಲ್. Both of them captain last 5 minutes. Last 5 minutes. ಎಷ್ಟು? 5 ನಿಮಿಷ ಮಾತ್ರ. 5 ನಿಮಿಷಗಳ ಕಾಲಾವಕಾಶ. 17-15 ಫೇವರ್ ಆಫ್ ಮೈಸೂರು. ಲೈನ್ ಅಂಪೈರ್ ಯಾರು? ಈ ಬಾರಿಯ ಸತ ಚೆಂಡು ಕ್ಲೀನ್ ಬಾಲ್ ಮುಖಾಂತರವಾಗಿ ಮತ್ತೆ ಉತ್ತಾರೆ. ನೋಬಾಲ್ ಉತ್ತಮ ನಿರ್ಣಯ ಕಂಡು ಬರ್ತಾ ಇದೆ ನಿರ್ಣಾಯಕರಿಂದ. 17-17 ಶಿವಮೊಗ್ಗ ತಂಡದ ಸಮಬಲದ 17-17 ಕಬಡ್ಡಿ ಪಂದ್ಯಾಟದಲ್ಲಿ ಮದ ಗಜಗಳ ಕಾದಾಟ. Both of them captain last 4 minutes. ಕೊನೆ 4 ನಿಮಿಷ ಮಾತ್ರ. 17-17 ಉತ್ತಮ ಪ್ರದರ್ಶನ ಶಿವಮೊಗ್ಗ ಹಾಗೂ ಮೈಸೂರು ತಂಡದಿಂದ. ಕಾದ ನೋಡಬೇಕಾಗಿದೆ ಅದೃಷ್ಟ ಯಾರ ಕಡೆಗೆ ಒಲೆಯುತ್ತೆ ಅಂತ. ಅಲ್ಲಿ ಡೋಬಾಲ್ ಪ್ರತಿಕ್ರಿಯೆ ನೀಡಿದ್ರು ನಿರ್ಣಾಯಕರು. ಅಲ್ಲಿ ಫ್ರೀಟ್ ಅವಕಾಶ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಹಾನಗರ ಪಾಲಿಕೆಗಳ
ಸಾಂಸ್ಕೃತಿಕ ಮತ್ತು ಕ್ರೀಡಾ ದಯಮಾಡಿ ಕೂಟ ಇಲ್ಲೆಲ್ಲ ಯಶಸ್ವಿಯಾಗಿ line umpire, ಮುಗಿಸ್ತಾ ಇದೆ. line umpire ಯಾರ ಕಡೆಗೆ? ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರೆ ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ ಅಣ್ಣ ಬಾಲ್ ಬಂತು, ಬನ್ನಿ ಬಾಲ್ ಬಂತು ಬನ್ನಿ ಅಣ್ಣ, ಬಂದಿದೆ ಬನ್ನಿ. ನೋ ಬಾಲ್ ಫ್ರೀಟ್ ಅವಕಾಶದಲ್ಲಿ ಈಗ ಫ್ರೀಟ್ ನ ಲಾಭವನ್ನ ಪಡ್ಕೊಂಡಂತ ದಾಂಡಿಗರು ಬೌಂಡ್ರಿಯನ್ನು ದಾಖಲಿಸಿಕೊಳ್ತಿದ್ದಾರೆ. ಉತ್ತಮ ಆಟ ಪ್ರದರ್ಶನ ಶಿವಮೊಗ್ಗ ಹಾಗೂ ಮೈಸೂರು ತಂಡದಿಂದ. ಕೇವಲ 3 ಮಿನಿಟ್ಸ್, ಕೊನೆ 3 ನಿಮಿಷ ಮಾತ್ರ. 17 ಪಂದ್ಯ ಟೈ ಆಗಿದೆ, ಅದೃಷ್ಟ. ಸ್ಕೋರ್ ಸಮಬಲಗೊಳ್ತಾ ಇದೆ. ಕಬಡ್ಡಿ ಪಂದ್ಯಾಟ ನೋಡ ಮಾತೆ ಬೇಸುವಂತ ಪ್ರಯತ್ನ. 18 ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಈಗ ಮತ್ತೆ ಭರ್ಜರಿ ಸಿಕ್ಸ್. ಓ ಉತ್ತಮ ಹಿಡಿತ ಮೈಸೂರು ತಂಡದವರಿಂದ, ಉತ್ತಮ ಹಿಡಿತ. 19-17 ಮೈಸೂರು ಪರವಾಗಿದೆ. 19-17 ಮೈಸೂರು ಪರವಾಗಿದೆ. ಮೈಸೂರು ಶಿವಮೊಗ್ಗ ಎರಡನೇ ಬಾಲ್ ಆಗಿರೋದು, ಇನ್ನು 4 ಬಾಲ್ ಬಾಕಿ ಇದೆ ಉತ್ತಮ ಎರಡನೇ ಓವರ್ ನಲ್ಲಿ. ತಂಡದ ಮೊತ್ತ ಈಗಾಗಲೇ 27 ಓಟವನ್ನು ದಾಖಲಿಸ್ತಾ ಇದೆ. ಎರಡು ತಂಡಗಳಿಗೆ ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಹೃತ್ಪೂರ್ವಕ ಕೊನೆ 2 ನಿಮಿಷ ಮಾತ್ರ. ಅಲ್ಲಿ ಅಂಕಣದ ಎಡಭಾಗದಲ್ಲಿ ಕಬಡ್ಡಿ ಆಟ ಕೂಡ ಯಶಸ್ವಿಯಾಗಿ ಉತ್ತಮ ಮುನ್ನುಗ್ತಾ ಇದೆ. ಪ್ರದರ್ಶನ. ರೋಚಕ ಪಂದ್ಯಾಟ ಮೈಸೂರು ವರ್ಸಸ್ ಶಿವಮೊಗ್ಗ. ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಒಳ್ಳೆ ಶಿವಮೊಗ್ಗ ಹಾಗೂ ಮೈಸೂರು ತಂಡದಿಂದ ರೋಮಾಂಚಕ. 20-17 20-17 ಮೈಸೂರು ಪರವಾಗಿದೆ. ಮೈಸೂರು 20-17 ಈ 20-17 ರಣರೋಚಕ ಪಂದ್ಯಾಟ. ಕೆ ಶಿಳ್ಳೆ ಚಪ್ಪಾಳೆಗಳ ಮುಖಾಂತರವಾಗಿ ಈಗ ಕಬಡ್ಡಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರೈಡಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲೇ ಮತ್ತೆ ಕ್ಯಾಚ್ ಅಪ್ ಮಾಡುವಂತ ಪ್ರಯತ್ನ. ಉತ್ತಮ ಹಿಡಿತ ಮೈಸೂರು ತಂಡದವರಿಂದ, ಉತ್ತಮ ಹಿಡಿತ. ಉತ್ತಮ ಕ್ಯಾಚ್. ಹುಲಿ ಬೋನಿಗೆ ಬಿತ್ತು. ಅಲ್ಲಿ ಬೋಲಿಗೆ ಏನೇ ಬಿತ್ತು, ಇಲ್ಲಿಗೆ ಬೋನ್ ಬಿತ್ತು ಗೊತ್ತಿಲ್ಲ. ಒಟ್ಟೆ 21-17 21-17 ಮೈಸೂರು ಪರವಾಗಿದೆ. 21-17 ಅಲ್ಲಿ ಅಂಕಪಟ್ಟಿಯಲ್ಲಿ ಮತ್ತೆ ಮೈಸೂರು ಏರಿಳಿತ ಪರವಾಗಿದೆ. ಕಂಡು ಬರ್ತಾ ಇದೆ ಕಬಡ್ಡಿ ಆಟದಲ್ಲಿ. ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯ ವನರು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೈಸೂರು ಹಾಗೂ ಶಿವಮೊಗ್ಗ ತಂಡ ಮುಂದಿನ ಉತ್ತಮ ಪಂದ್ಯ ಪ್ರದರ್ಶನ ನೀಡ್ತಾ ಇದೆ. ದಾವಣಗೆರೆ ವರ್ಸಸ್ ವಿಜಯಪುರ. ಅಂತಿಮ ಹಣಾಣಿ ಕೇವಲ ಲಾಸ್ಟ್ ಮಿನಿಟ್ಸ್, ಕೊನೆ 1 ನಿಮಿಷ ಮಾತ್ರ. 1 ನಿಮಿಷ ಮಾತ್ರ. 21-17 ಡ್ರೋನ್ ಫೇವರ್ ಆಫ್ ಮೈಸೂರು. ಈ ಒಂದು ಟೂರ್ನಿಯ ಪಂದ್ಯಾಟಗಳು ಯಶಸ್ವಿಯಾಗಿ ಮುಂದುವರಿಕೆಯನ್ನು 21-17 ಕಂಡುಕೊಳ್ತಾ ಇದೆ. ಮೈಸೂರು ಪರವಾಗಿದೆ. ತಂಡದ ಮೊತ್ತ 28. ಈ ಬಾರಿ ರೈಡಿಂಗ್ ಮೋಹನ್ ನಡೆಸಿದ್ದಾರೆ. 18-21 ವಿಜಯಪುರ ತಟ್ಟಿ ಮಡಿ ಆಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ವಿನ್ ಬೈ ಮೈಸೂರು. ಮೈಸೂರು ತಂಡ Win by ಮೈಸೂರು. ಆಗಿದ್ದಾರೆ. ಅಲ್ಲಿ ಅವರಿಗೆ ರಣರೋಚಕ ಕಬಡ್ಡಿ ಪಂದ್ಯಾಟ. ವಿಜಯಪುರ ಶಿವಮೊಗ್ಗ ತಂಡವನ್ನು ಸಂಘದ ಮಣಿಸ್ತಾ ಇದೆ ಸದಸ್ಯರಾದಂತ ಮೈಸೂರು ಹಾಲೇಶ್ ತಂಡ. ಅವರಿಂದ ಹಾಗೂ ಹನುಮಂತಪ್ಪ ಶಿವರಾಜ್ ಕುಮಾರ್ ಅವರಿಂದ ಈಗ ಮೈಸೂರು ತಂಡ ಕಬಡ್ಡಿ ಪಂದ್ಯಾಟದಲ್ಲಿ ವಿಜಯಪುರ ರಣರೋಚಕ ಪಂದ್ಯಾಟದಲ್ಲಿ ಈಗ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಇಲ್ಲಿ ಮತ್ತೆ ಕ್ರಿಕೆಟ್ ಆಟದಲ್ಲಿ ವಿಜಯಪುರ ತಂಡದ ಕ್ಯಾಪ್ಟನ್ ಈಗ ವಿಜಯಪುರ ಕ್ರಮವಿಲ್ಲದ ಎಸೆತ.
ಅವ್ರಿಗೆ ವಂದನೆಗಳನ್ನ ಅರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ನಿಮ್ದೆ ತಂಡದ ಮೊತ್ತ 30. ಹಲೋ ಏ 3 ಜನ ಎಲ್ಲೆದಿ ಬಾರಪ್ಪ ಇಲ್ಲಿ ಮಾರ್ಕ್ ಮಾಡ. ಸರ್ ಗ್ರೌಂಡ್ ಕ್ಲಿಯರ್ ಮಾಡಿ. 3 ಜನ ಹಲೋ ಗ್ರೌಂಡ್ ಕ್ಲಿಯರ್ ಮಾಡಿ, ಗ್ರೌಂಡ್ ಕ್ಲಿಯರ್ ಮಾಡಿ. ಜಿಲ್ಲಾ ಸರ್ ಗ್ರೌಂಡ್ ಕ್ಲಿಯರ್ ಮಾಡಿ ಮತ್ತೆ. ರೇವಣ್ಣ ಬೇಗ ಕೆಲಸ ಮಾಡುತ್ತಂತ 3 ಜನ ರೊಟ್ಟಿ ರೇವಣ್ಣ. ಏ 3 ಜನ ಎಲ್ಲೆದಿ ಬಾಯಲ್ಲಿ ಮಾರ್ಕ್ ಮಾಡ ಬಾಯಲ್ಲಿ. ಮೊತ್ತ ಬಿಗ್ ಶಾಟ್ ಮಾಡುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಸರ್ ಗ್ರೌಂಡ್ ಕ್ಲಿಯರ್ ಮಾಡ್ರಿ ಇಲ್ಲಿ. ಅಲ್ಲಿ ಓವರ್ ಕೂಡ ಕಂಡ್ಕೊಂಡ್ರೆ ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ 30. ಅಂತಿಮ 24 ಚೆಂಡುಗಳ ಮುಂದೆ 50 ರನ್ನಿನ ಬಿಗ್ ಸ್ಕೋರ್ ಅನ್ನ ಚೇಸ್ ಮಾಡಬೇಕಾಗಿದೆ ಮಂಗಳೂರಿನ ತಂಡ. ಅಲ್ಲಿ ಆರಂಭಿಕ ಹಂತದಲ್ಲಿ ಬಳ್ಳಾರಿ ತಂಡ ಈಗಾಗಲೇ 6 ಓವರ್ಗಳ ಮುಕ್ತಾಯಕ್ಕೆ 79 ಓಟವನ್ನು ದಾಖಲಿಸಿತ್ತು. 80 ರನ್ನಿನ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಮಂಗಳೂರಿನ ತಂಡ. ಈ ಒಂದು ಟೂರ್ನಿಯ ನೇರ ಪ್ರಸಾರ ಯೂಟ್ಯೂಬ್ನ CR7 ಸ್ಪೋರ್ಟ್ಸ್ ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ದಾವಣಗೆರೆ ವಿಜಯಪುರ. ಸರ್ ಗ್ರೌಂಡ್ ಕ್ಲಿಯರ್ ಮಾಡಿ. ಹಲೋ ಸರ್ ಗ್ರೌಂಡ್ ಮೇಲೆ ಹೋಗ್ರಿ ಅಲ್ಲಿ. ಸರ್ ಮೇಲೆ ಹೋಗಿ ಸರ್ ಅಲ್ಲಿ. ಸರ್ ಮೇಲೆ ಹೋಗಿ ಅಲ್ಲಿ. ಸರ್ ಮೇಲೆ ಹೋಗಿ ದಯವಿಟ್ಟು. ಬೌಲರ್ ನೇಮ್ ಅಣ್ಣ, ಬೌಲರ್ ನೇಮ್ ಆ ಕಡೆ ರಾಜು ಎಸೆತಗಾರಿಕೆ ಭಾಗದಲ್ಲಿ ನಮ್ಮ ಮಹಾನಗರ ಪಾಲಿಕೆ ದಾವಣಗೆರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗೋವಿಂದಣ್ಣನವರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆ ದಾವಣಗೆರೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ರೇಣುಕಾ ಮೇಡಮ್ ಅವರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಬೇಕು. ಹೊಸ ಬೌಲರ್ ರಾಜು ಅವರನ್ನ ಪರಿಚಯಿಸಿದ ಆರಂಭಿಕ ಎಸೆತ ಇದೆ ತನ್ಮೂಲಕ ಕೈ ಕೊಟ್ರೆ ಅವಳಿ ಓಟ್ಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಬೃಹತ್ ಮೊತ್ತದ ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. 80 ರನ್ನಿನ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಬಳ್ಳಾರಿ ತಂಡ ಮಂಗಳೂರಿನ ತಂಡಕ್ಕೆ. ಈ ಬಾರಿ ವೈಟ್ ಬಾಲ್ ಸೂಚನಾ ಕ್ರಮವಿಲ್ಲದ ಎಸೆತ. ಅಲ್ಲಿ ಮತ್ತೆ ಕಬಡ್ಡಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಬಾರಿ ಬಿರುಸಿನ ಹೊಡೆತ, ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಕೊಟ್ರು ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ. ಆ ಬಳಿಕ ತಂಡದ ಮೊತ್ತ ವಿಜಯಪುರ. ಟೈಮ್ ಆಯ್ತು. ಮಹಾನಗರ ಪಾಲಿಕೆ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ದಾವಣಗೆರೆ ಯಶಸ್ವಿಯಾಗಿ ಮುದುಕ್ತಾ ಇದೆ. ಕಬಡ್ಡಿ ಅವರಿಗೆ ಮತ್ತೆ ಬಿರುಸಿನ ಹೊಡೆತ, ಗಾಳಿಯಲ್ಲಿ ಸಾಧ್ಯತೆ ತನ್ಮೂಲಕ ಸೌಲಭ್ಯ ಸಹಕಾರ 1 ಹ್ಯಾಂಡೆಡ್ ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಅಲ್ಲಿದ್ದಂತ ಕ್ಷೇತ್ರ ರಕ್ಷಕ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ ಬಳ್ಳಾರಿ ತಂಡದ ಕ್ಷೇತ್ರ ರಕ್ಷಕರಿಂದ. ಅಣ್ಣ ನೆಕ್ಸ್ಟ್ ಮ್ಯಾಚ್ ತಿಳಿಸಿ. ಕ್ರಿಕೆಟ್ ಪಂದ್ಯಾಟ ಓಕೆ ನಿಮ್ದೇನಾ?
ಅಲ್ಲಿ ಮತ್ತೊಂದು ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಲೋಹಿತ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಿದ್ದಾರೆ. ತಂಡದ ಮೊತ್ತ 34ಕ್ಕೆ ಪ್ರಮುಖ 2 ವಿಕೆಟ್ ಅನ್ನು ಕಳೆದುಕೊಂಡು ಬ್ಯಾಟಿಂಗರ್ ಮುಂದುವರಿಸಿ ಒಂದು ವಿಕೆಟ್ ಮತ್ತೆ ಈ ಬಾರಿ ಬ್ಯಾಕ್ವರ್ಡ್ ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಹೋಗುವ ಸಾಧ್ಯತೆ ತನ್ಮೂಲಕ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟಗಳ ಪೂರೈಕೆ ಆಗ್ತಾ ಇದೆ. ಬೌಂಡ್ರಿ ಅಲ್ಲಿ ಮುಂದಿನ ಪಂದ್ಯ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಅದೇ ರೀತಿಯಾಗಿ ದಾವಣಗೆರೆ ಬಿ ತಂಡ ಕ್ರಿಕೆಟ್ ಪಂದ್ಯಾಟ. ಅಲ್ಲಿ ಟಾಸ್ ಪ್ರಕ್ರಿಯೆಯಲ್ಲಿ ದಾವಣಗೆರೆ ಬಿ ತಂಡ ಟಾಸ್ ಅನ್ನು ಗೆದ್ದುಕೊಂಡು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಹುಬ್ಳಿ ಧಾರವಾಡ ತಂಡ ಟಾಸ್ ಅನ್ನು ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಲೆಗ್ ಲಾಸ್ ಮಾಡುವಂತ ಪ್ರಯತ್ನ, ಬ್ಯಾಟಿನ ತುದಿ ಅಂಚನ್ನ ಸಾಗ್ತಾ ಇದೆ. 1 ಓಟ ಪೂರ್ಣ, 2ನೇ ಓಟಕ್ಕೆ ಯತ್ನ. ಅಂತಿಮವಾಗಿ 2 ಓಟಗಳ ಪೂರೈಕೆ ಆಗ್ತಾ ಇದೆ. ಅಲ್ಲಿ ಓವರ್ ಕೂಡ ಮುಕ್ತವನ್ನು ಕಂಡುಕೊಂಡ್ರೆ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 40. ಗೆಲುವಿಗಾಗಿ 40 ರನ್ನಿನ ಅವಶ್ಯಕತೆ ಉಳಿದಂತಹ 18 ಎಸೆತಗಳ ಮುಂದೆ ನಮ್ಮ ಅಣ್ಣ ಆಗಿರ್ತಕ್ಕಂಥ ನವೀನ್ ಅಣ್ಣ ವಸಂತ ಟಾಕೀಸ್ ಈಗ ಮುಕ್ತಾಯ ಕಂಡ 3 ಓವರ್ಗಳಲ್ಲಿ 40 ರನ್ನಿನ ಗಳಿಕೆಯನ್ನು ಕಂಡುಕೊಳ್ತಾ ಇದೆ ಬಳ್ಳಾರಿ ತಂಡ. ಆ ಬಳಿಕ 18 ಚೆಂಡುಗಳ ಮುಂದೆ ಮತ್ತೆ 40 ರನ್ನಿನ ಗಳಿಕೆಯನ್ನು ಕಂಡುಕೊಳ್ಬೇಕಾಗಿದೆ. 80 ರನ್ನಿನ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಮಾಡುವಂತ ಪ್ರಯತ್ನಗಳು ಕಂಡು ಬರ್ತಾ ಇದೆ. ಮಂಗಳೂರಿನ ತಂಡ ಈಗ ಬ್ಯಾಟಿಂಗ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬೇಗನೆ ಪಂದ್ಯಾಟವನ್ನು ಮುಂದುವರಿಸಿ, ಸಮಯದ ಅಭಾವ ಇದೆ. ಇನ್ನೂ 1 ಪಂದ್ಯ ಬಾಕಿ ಇದೆ. ದಾವಣಗೆರೆ ಬಿ ಮಹಾನಗರ ಪಾಲಿಕೆ ತಂಡ, ಅದೇ ರೀತಿಯಾಗಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ತಂಡ ಮುಂದಿನ ಪಂದ್ಯಾಟವನ್ನು ಆಡ್ತಿದ್ದಾರೆ. ಅಲ್ಲಿ ಟಾಸ್ ಅನ್ನು ಗೆದ್ದುಕೊಂಡಂತ ಹುಬ್ಳಿ ಧಾರವಾಡ ತಂಡ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಅಣ್ಣ ಬೇಗ ಆಡಿ, ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಮ್ಯಾಚ್ ಇದೆ. ಇವತ್ತು ಟೂರ್ನಿಯ ನೇರ ಪ್ರಸಾರ ಯೂಟ್ಯೂಬ್ನ CR7 ಈ ಒಂದು ಸ್ಪೋರ್ಟ್ಸ್ ಚಾನಲ್ನಲ್ಲಿ ಈ ಒಂದು ಟೂರ್ನಿಯ ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಕ್ರಿಕೆಟ್ ಪಂದ್ಯಾಟ ಮಾತ್ರ ನೇರ ಪ್ರಸಾರ ಇರ್ತದೆ. ಅಲ್ಲಿ 4ನೇ ಓವರ್ಗಾಗಿ ಮತ್ತೊರು ಹೊಸ ಬೌಲರ್ ಸರ್ ಒಂದ್ ಸೆಕೆಂಡ್ ಸರ್ ಲೈನ್ ಬಿಡ್ರಿ ಸರ್ ಪ್ಲೇಯರ್ ಬಿಡ್ರಿ ಹೊರವರಿ ಸರ್ ಉಳಿದವರು ಸರ್ ಹೊರವರಿ ಸರ್ ಪ್ಲೇಯರ್ ಲೇಪ್ ಮಾಡ್ರಿ ಇಲ್ಲಿ ಸರ್ ಪ್ಲೇಯರ್ ಲೇಪ್ ಮಾಡ್ರಿ ಮೊದಲು ಸರ್ ಲೇಪ್ ಮಾಡ್ರಿ ಇಲ್ಲಿ ಹೊರವರಿ ಸರ್ ಇಲ್ಲಿ ಅದೇ ಉಳಿದ ಉಳಿದ್ರು ಯಾರು ಪ್ಲೇಯರ್ ನಿಂತ್ಕೊಳ್ರಿ ಸಾಕು. ನೀವು ಪ್ಲೇಯರ್ಸ್ ನಿಂತ್ಕೊಳ್ರಿ ಇಲ್ಲಿ, ಪ್ಲೇಯರ್ ನಿಂತ್ಕೊಳ್ಬ ಲೈನ್ ಮಾಡ ಬೇಕಲ್ಲಿ, ಲೈನ್ ಮಾಡ ಬೇಕಲ್ಲಿ ಅಣ್ಣ ಚೆಕ್ ಮಾಡೋಣ. ನೀನೆ ನೀವು ಐಡಿ ಕಾರ್ಡ್ ತಗೊಂಡು ನಿಂತ್ಕೊಂಡಪ್ಪ, ನೀವು ನಿಮ್ಮ ಐಡಿ ಕಾರ್ಡ್ ತಗೊಂಡು ಬೇಗ. ಈ ಬಾರಿಯ ಸಂತ ಚೆಂಡು ತಾಡ್ ಮೇಲೆ ಪಡ್ಕೊಳ್ತಾ ಇದೆ. ಲೆಗ್ ಬಾಯ್ ಮುಖಾಂತರವಾಗಿ ಒಂದು ದೊಡ್ಡದ ಹೆಚ್ಚುವರಿಯ ಸರ್ಪಡ ಉಳಿದ ಹೊರವರಿ ಸರ್ ಪ್ಲೇಯರ್ ಉಳಿದ ಹೊರವರಿ ಸರ್ ಹೊರವರಿ ಸರ್ ಅಂತ ಹೇಳಕಂದ್ರೆ ಮತ್ತೆ ಒಳಗೆ ಬರ್ತಿದ್ದೀರಿ ಏನು ಹೇಳ್ದಂಗೆಲ್ಲ. ಸರ್ ಐಡಿ ಕಾರ್ಡ್ ಆಮೇಲೆ ಬರ್ತೀರಾ ಸರ್ ಒಳಗೆ ಹೇಳಕ್ಕೆ. ಈಗ ಹೋರಿ ಸುಮ್ಮನೆ ಅಲ್ಲ ಪ್ಲೇಯರ್ಗಳು ಮಾತ್ರ ಇದ್ಕೊಂಡು ಹೇಳ್ತೀನಿ. ನೀವು ಈಗ ಅಬ್ಜೆಕ್ಟ್ ಕ್ಲಿಯರ್ ಮಾಡ್ರಿ, ಎಲ್ಲ ಸೇರ್ಕೊಂಡ್ರೆ ಯಾವ ಪ್ಲೇಯರ್ಗಳಲ್ಲಿ. ಹಲೋ
ಬೇತೂರು ರಾಮಣ್ಣ. ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಯ ಕ್ಷಣ ಕಾಲ ಗಾಳಿಯಲ್ಲಿ ಚಾಲ್ತಾ ಇದೆ, ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಗಗನ ಚುಂಬಿ ಸಿಕ್ಸರ್, 6 ಓಟಗಳ ಸೇರ್ಪಡೆ. ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಯ ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮದನ್ ಸರ್ ಅವರಿಗೆ ಈ ಒಂದು 24 ವಾರ್ಡ್ ನಂಬರ್ 24 ಮತ್ತು 17ನೇ ವಾರ್ಡಿನ ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮದನ್ ಸರ್ ಅವರಿಗೆ ಈ ಕಬಡ್ಡಿಯ ಕೋಚ್ ಆಗಿರ್ತಕ್ಕಂಥ ಅವ್ರಿಗೆ ಎಲ್ಲರ ಪರವಾಗಿ ಮಾತೆ ಬೇಸುವಂತ ಪ್ರಯತ್ನ ಡೀಪ್ ಫೈನ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ. ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ. ಆ ಬಳಿಕ ತಂಡದ ಮೊತ್ತ 48 ಓಟವನ್ನು ದಾಖಲಿಸ್ತಾ ಇದೆ. ಗೆಲುವಿಗಾಗಿ 32 ರನ್ನಿನ ಅವಶ್ಯಕತೆ ಉಳಿದಂತ 15 ಚೆಂಡುಗಳ ಮುಂದೆ ಮಾತೆ ಬೀಸುವಂತ ಪ್ರಯತ್ನ. ಬ್ಯಾಟಿನ ತುದಿ ಅಂಚನ ಸೌಡ್ತಾ ಇದೆ. ಗೂಡದ ಈ ಭಾಗದಲ್ಲಿ ಫೈನ್ ಲೆಗ್ ರೂಪದಲ್ಲಿ ಮುಂದೂಡಿದ ಹೆಚ್ಚುವರಿಯ ಸೇರ್ಪಡೆ ಆದರೆ ತಂಡದ ಮೊತ್ತ 49 ಓಟವನ್ನು ದಾಖಲಿಸ್ತಾ ಇದೆ ಮಂಗಳೂರಿನ ತಂಡ. ಅಲ್ಲಿ ಚೇಸಿಂಗ್ ಪ್ರಕ್ರಿಯೆ ಕೂಡ ಉತ್ಸವ ರನ್ ಗಳಿಕೆ ಕಂಡು ಬರ್ತಾ ಇದೆ ಮಂಗಳೂರಿನ ದಾಂಡಿಗರ ಮುಖಾಂತರವಾಗಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರ. ಡಾಟ್ ಬಾಲ್. ಮಹಾನಗರ ಪಾಲಿಕೆಗಳ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೊದಲ ದಿನದಲ್ಲಿ ದಾಖಲಾಗ್ತಾ ಇದ್ದಾಳೆ. ಕ್ಷಣಕಾಲ ಗಾಳಿಯಲ್ಲಿ ಚೆಲ್ಲುವಂತ ಚೆಂಡು ಈ ಬಾರಿ ಕೊಂಚ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. 1ರ ಬದಲು 2 ಓಟಗಳ ಪೂರೈಕೆ ಆಗ್ತಾ ಇದೆ. ಆ ಬಳಿಕ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 51 ಓಟವನ್ನು ದಾಖಲಿಸ್ತಾ ಇದೆ. 51 ಲಾಸ್ ಆಫ್ 1 ವಿಕೆಟ್. 51 ಫಾರ್ 1. 51ಕ್ಕೆ 1. ಅಲ್ಲಿ ಗೆಲುವಿಗಾಗಿ 12 ಎಸೆತಗಳ ಮುಂದೆ 29 ರನ್ನಿನ ಅವಶ್ಯಕತೆ. ಸರಾಸರಿ 15ರಲ್ಲಿ ರನ್ ಕೊಳ್ಳೆ ಹೊಡಿಬೇಕಾಗಿದೆ. 15ರ ರಿಕ್ವೈರ್ಡ್ ರನ್ ರೇಟ್ ಬರಬೇಕಾಗಿದೆ ಜಯಕ್ಕಾಗಿ. ಅಲ್ಲಿ ಪಂದ್ಯಾಟವನ್ನು ಬೇಗ ಮುಂದುವರಿಸಿ. 6 ಗಂಟೆಗೆ ಕತ್ಲಾಗ್ತದೆ. ಅಲ್ಲಿ ಮುಂದೆ ಇನ್ನೂ ಒಂದು ಪಂದ್ಯ ಬಾಕಿ ಉಳಿತಾ ಇದೆ. ದಾವಣಗೆರೆ ಬಿ ಹಾಗೂ ಹುಬ್ಳಿ ಧಾರವಾಡ ಪಂದ್ಯಾಟಗಳು ಮುಂದಿನ ಪಂದ್ಯಾಟವನ್ನು ಆಡಬೇಕಾಗಿದೆ. ಆದ ಕಾರಣ ಈ ಒಂದು ಪಂದ್ಯಾಟವನ್ನು ಬೇಗನೆ ಮುಂದುವರಿಸಬೇಕು. ಅಣ್ಣ ಅಗ್ಲಾಗ್ಲ ಒಳಗಡೆ ಬರಬೇಡಿ ಮಂಗಳೂರು ಆಟಗಾರರು. ಓಕೆ ಓಕೆ ಓಕೆ. 12 ಎಸೆತ 29ರ ಅವಶ್ಯಕತೆ. ಅಣ್ಣ ಬೌಲರ್ನೇ ಅಶೋಕ್ ಎಸ್ಗಾರ್ಗೆ ಭಾಗದಲ್ಲಿ ಅಶೋಕ ಯಾವ ರೀತಿಯ ಬೌಲಿಂಗ್ ದಾಳಿಯನ್ನ ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. 12 ಎಸೆತ 29ರ ಅವಶ್ಯಕತೆ. 12 balls 29 runs required. ಅಲ್ಲಿ ಸಮಾಲೋಚನೆ ಮಾಡಬೇಡಿ ಅಣ್ಣ, ಪಂದ್ಯಾಟವನ್ನು ಬೇಗ ಮುಂದುವರಿಸಿ. ನೆಕ್ಸ್ಟ್ ಮ್ಯಾಚ್ ಇನ್ನೂ ಒಂದು ಪಂದ್ಯ ಬಾಕಿ ಉಳಿತಾ ಇದೆ. ಅಲ್ಲಿ ಕ್ಷೇತ್ರ ರಕ್ಷಣೆ ಬೇಗ ನಿಲ್ಲಿಸ್ಕೊಳ್ಳಿ, ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ಅಣ್ಣ ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ ಅಣ್ಣ, ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ದಾವಣಗೆರೆ ಬಿ ವರ್ಸಸ್ ಹುಬ್ಳಿ ಧಾರವಾಡ ಪಂದ್ಯಾಟವನ್ನು ಆಡಬೇಕಾಗಿದೆ. ಅಲ್ಲಿ ಟಾಸ್ ಅನ್ನು ಗೆದ್ದಂತ ಹುಬ್ಳಿ ಧಾರವಾಡ ತಂಡ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ ಮುಂದಿನ ಪಂದ್ಯಾಟದಲ್ಲಿ. ಅಂತಿಮ 12 ಚೆಂಡುಗಳ ಮುಂದೆ 29 ರನ್ನಿನ ಅವಶ್ಯಕತೆ. ಅಶೋಕ್ ಎಸೆತಗಾರಿಕೆ ಭಾಗದಲ್ಲಿ ಆರಂಭಿಕ ಎಸೆತ ಡೀಪ್ ಸ್ಕ್ವೇರ್ ಲೆಗ್ ರೂಪದಲ್ಲಿ ಸಾಗ್ತಾ ಇದೆ. ತನ್ಮೂಲಕ
ನೋ ಬಾಲ್ +1 ತಂಡಕ್ಕೆ 2 ರನ್ನಿನ ಸೇರ್ಪಡೆ. ನೋಬಾಲ್ +1 ತಂಡಕ್ಕೆ 2 ರನ್ನಿನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 53. ಅಲ್ಲಿ ಗೆಲುವಿಗಾಗಿ 12 ಶತಕಗಳ ಮುಂದೆ 27 ರನ್ನಿನ ಅವಶ್ಯಕತೆ. 80 ರನ್ನಿನ ಬೃಹತ್ ಮೊತ್ತವನ್ನ ಚೇಸಿಂಗ್ ಮಾಡುವಂತ ಪ್ರಯತ್ನಗಳು ಕಂಡು ಬರ್ತಾ ಇದೆ. ಅಣ್ಣ ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ ಅಣ್ಣ, ಇನ್ನೂ ಒಂದು ಪಂದ್ಯ ಇದೆ. 6 ಗಂಟೆ ಕತ್ಲಾಗುತ್ತೆ. ನೆಕ್ಸ್ಟ್ ಮ್ಯಾಚ್ ಆಡಿಸ್ಲಿಕ್ಕೆ ಅಡಚಣೆ ಆಗ್ತದೆ. ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ ಬಳ್ಳಾರಿ ಆಟಗಾರರು. ಫ್ರೀ ಹಿಟ್ ಅವಕಾಶ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಲಾಂಗ್ ಆಫ್ ರೂಪದಲ್ಲಿ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ಚಾಲ್ತಾ ಇದೆ. ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಗಗನ ಚುಂಬಿ 6. 6 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಫ್ರೀ ಹಿಟ್ ಅವಕಾಶದ ಲಾಭವನ್ನು ಪಡೀತಿದ್ದಾರೆ ಬ್ಯಾಟ್ಸ್ಮನ್. ಆ ಬಳಿಕ 6 ಓಟಗಳ ಪೂರೈಕೆ ಆಗ್ತಾ ಇದೆ. ಮಾತ ಬೇಯಿಸುವಂತ ಪ್ರಯತ್ನಗಳು. ವೈಡ್ ಬಾಲ್ ಎಂಬ ಸೂಚನೆ ಕಂಡು ಬರ್ತಾ ಇದೆ ನಿರ್ಣಾಯಕರ ಮುಖದರ್ಶನವಾಗ್ತಾ ಇದೆ. ತಂಡದ ಮೊತ್ತ 60. ಗೆಲುವಿಗಾಗಿ 20 ರನ್ನಿನ ಅವಶ್ಯಕತೆ. 11 ಎಸೆತಗಳ ಮುಂದೆ 11ಕ್ಕೆ 20. ಮತ್ತೆ ಅಶೋಕ್ 2ನೇ ಚೆಂಡಿಗಾಗಿ ಈ ಬಾರಿ ಪಾಯಿಂಟ್ ರೂಪದಲ್ಲಿ ಸಾಗ್ತಾ ಇದೆ. ಡೈರೆಕ್ಟೆಡ್ ಸಾಗ್ತಾ ಇಲ್ಲ, ನೇರ ಗುರಿ ಸಾಗ್ತಾ ಇಲ್ಲ. ಕೇವಲ ಒಂಟಿ ಓಟ ಮಾತ್ರ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 61. ಗೆಲುವಿಗಾಗಿ 10 ಎಸೆತಗಳ ಮುಂದೆ 19 ರನ್ನಿನ ಅವಶ್ಯಕತೆ. 10 balls 19 runs required. ಈ ಒಂದು ಟೂರ್ನಿಯ ನೇರ ಪ್ರಸಾರ ಅತಿಥಿಗಳಾದ LMK ಸ್ವಾಮಿ ಅವರು ನೇರ ಪ್ರಸಾರವನ್ನು ವೀಕ್ಷಿಸಬಹುದಾಗಿದೆ. ಮಹಾನಗರ ಪಾಲಿಕೆ ಚಂದ್ರಣ್ಣನವರು ಹಾಗೂ ಮಂಜಣ್ಣನವರು, ತರಬೇತುದಾರ ಶ್ರೀಶೈಲ್ ಸರ್ ಅವರಿಗೆ ಸ್ವಾಗತ. 6 ಓಟಗಳ ಸೇರ್ಪಡೆಯಾಗ್ತಾ ಇದೆ. LMK ಟೈಲ್ಸ್ ಅಂಡ್ ಈ 6 ಮುಖಾಂತರವಾಗಿ ಮತ್ತೆ ಪಂದ್ಯಾಟ ತಿರುವನ್ನ ಪಡ್ಕೊಳ್ತಾ ಇದೆ. ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ ಈ ಒಂದು ಹಂತದಲ್ಲಿ. ಈಗ ತಂಡದ ಮೊತ್ತ 67. 9 ಎಸೆತ 13ರ ಅವಶ್ಯಕತೆ. ತಂಡದ ಮೊತ್ತ 67. ಮತ್ತೆ ಅಶೋಕ ಈ ಬಾರಿ ಎಸೆದಂತ ಚೆಂಡು ಸ್ಟೆಪ್ ಔಟ್ ಮಾಡಿದ್ರು. ಅಲ್ಲಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 8 ಎಸೆತ 13ರ ಅವಶ್ಯಕತೆ. ಅಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಿಕೊಳ್ಳಲೇಬೇಕಾದ ಪರಿಸ್ಥಿತಿ. ಈಗ ಮತ್ತೆ ಬೇಸುವಂತ ಪ್ರಯತ್ನ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಈಗ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ ಅಲ್ಲಿದ್ದಂತ ಕ್ಷೇತ್ರ ರಕ್ಷಕರು. ಕ್ಯಾಚ್ ಹಿಡಿಯುವಂತ ಯಾವುದೇ ಪ್ರಯತ್ನಗಳು ಕೂಡ ಕಂಡು ಬರ್ತಾ ಇಲ್ಲ. ಅಲ್ಲಿ ಮತ್ತೆ ವೇದಿಕೆ ಎಡಭಾಗದಲ್ಲಿ ಕಬಡ್ಡಿ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಓಟ್ಗಳು ಬರ್ತಾವಲ್ಲ. ಡಾಟ್ ಓವರ್. ಹಲೋ ಸರ್, ಹಲೋ ರೀ, ಬರೀಲಿ ಕುದುರೆ ಅಲ್ಲೇ ಹೋಗಿ, ಅಲ್ಲಿ ಬರೀ ಕಡೆ ಅಲ್ಲಿ ಹೋಗ್ರಿ, ಅಲ್ಲಿ ಹೋಗ್ರಿ, ಅಲ್ಲಿ ಹೋಗ್ರಿ ಹೇಳ್ತೀರಿ ನೀವು, ಅಲ್ಲಿ ಹೋಗ್ರಿ, ಕುತ್ಕೊಳ್ಳಿ. ಏ ಓ ಕುತ್ಕೋಗ್ರೆ
ಅಲ್ಲಿ ತಂಡದ ಒಟ್ಟು ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 69, ಗೆಲುವಿಗಾಗಿ 6 ಎಸೆತ, 11 ರನ್ನಿನ ಅವಶ್ಯಕತೆ. ಈ ಕಡೆ ವೇದಿಕೆ ಎಡಭಾಗದಲ್ಲಿ ಕಬಡ್ಡಿ ಪಂದ್ಯಾಟ. ಅಲ್ಲಿ ರಣರೋಚಕ ಪಂದ್ಯ, ದಾವಣಗೆರೆ ವರ್ಸಸ್ ಮೈಸೂರು ಕಬಡ್ಡಿ ಪಂದ್ಯಾಟ ಮುಂದುವರಿಕೆಯಾಗ್ತಾ ಇದೆ. ಬೆಳಗಾವಿ ವರ್ಸಸ್ ದಾವಣಗೆರೆ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಅಣ್ಣ ಪಂದ್ಯ ಬೇಗ ಅಣ್ಣ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ ಅಣ್ಣ. ಬಳ್ಳಾರಿ ಆಟಗಾರರು ಇನ್ನೂ ಒಂದು ಮ್ಯಾಚ್ ಇದೆ, ಬೇಗ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೂ ಮಹಾನಗರ ಪಾಲಿಕೆ ನೌಕರರ ಸಂಘದ ಇವರ ವತಿಯಿಂದ ದಾವಣಗೆರೆ ಮಹಾನಗರ ಪಾಲಿಕೆಯ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ಆರಂಭಿಕ ದಿನದತ್ತ ಮುನ್ನುಗ್ತಾ ಇದೆ. ನಾಳೆಯೂ ಕೂಡ ಈ ಒಂದು ಪಂದ್ಯಾಟಗಳು ಕ್ರೀಡಾಕೂಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ತಂಡದ ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 69 ರನ್ಗಳನ್ನು ದಾಖಲಿಸಿಕೊಂಡ್ರೆ ಅಂತಿಮ 6 ಎಸೆತಗಳ ಮುಂದೆ 11 ರನ್ನಿನ ಅವಶ್ಯಕತೆ ಜಯಕ್ಕಾಗಿ. ಅಲ್ಲಿ ಕಬಡ್ಡಿ ಪಂದ್ಯಾಟ ಕೂಡ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈ ಕಡೆ ಅಫಿಷಿಯಲ್ ಕೊಡ್ರಿ. 6ಕ್ಕೆ 11. ಈ ಬಾರಿ ಎಸೆತ ಚೆಂಡು ಕ್ಲೀನ್ ಬಾಲ್ ಮುಖಾಂತರವಾಗಿ ಮತ್ತೆ ಉದ್ದಾರಿಯನ್ನು ಕಳೆದುಕೊಳ್ತಾ ಇದೆ ಮಂಗಳೂರಿನ ತಂಡ. ಅಂತಿಮ 5 ಚೆಂಡುಗಳ ಮುಂದೆ 11 ರನ್ನಿನ ಅವಶ್ಯಕತೆ. ಅಲ್ಲಿ ರೋಮಾಂಚಕ ಪಂದ್ಯಾಟ ಈಗ ಕ್ರಿಕೆಟ್ ಮೈದಾನದಲ್ಲಿ ಮಂಗಳೂರು ವರ್ಸಸ್ ಬಳ್ಳಾರಿ ತಂಡಗಳ ಪಂದ್ಯಾಟವನ್ನು ಮುಂದುವರೆಸಿದ್ದಾರೆ. ಅಂತಿಮ 5 ಎಸೆತ, 11 ರನ್ನಿನ ಅವಶ್ಯಕತೆ. ರೈಡಿಂಗ್ ಪ್ರಕ್ರಿಯೆ ನಡೀತಾ ಇದೆ ಕಬಡ್ಡಿ ಪಂದ್ಯಾಟದಲ್ಲಿ. ಈಗ ಐದು ಎಸೆತ, 11 ರನ್ನಿನ ಅವಶ್ಯಕತೆ. 5ಕ್ಕೆ 11 ಅಣ್ಣ. ಪಂದ್ಯ ಬೇಗ ಮುಂದುವರಿಸಿ ಅಣ್ಣ. 5 ಬಾಲ್ 5 ಎಸೆತ, 11 ಅವಶ್ಯಕತೆ. ಈ ಬಾರಿ ಎಸೆತ ಚೆಂಡು ಪ್ಯಾಡ್ ಮೇಲೆ ಬಂದ್ಕೊಳ್ತಾ ಇದೆ. ಲೆಗ್ ಬಾಯ್ ಮುಖಾಂತರವಾಗಿ ಒಂದು ಹೊಡೆದ ಹೆಚ್ಚುವರಿಯ ಸೇರ್ಪಡೆ. 4ಕ್ಕೆ 10. ಅದ್ಯಾವ ತಂಡಕ್ಕೆ ಆಪತ್ತು ಕಾದ್ ನೋಡ್ಬೇಕಾಗಿದೆ. ನಾಲ್ಕು ಎಸೆತ, 10 ರನ್ನಿನ ಅವಶ್ಯಕತೆ. ಅಲ್ಲಿ ಮುಂದಿನ ಪಂದ್ಯಾಟವನ್ನ ಶಿವಮೊಗ್ಗ ತಂಡದ ವಿರುದ್ಧ ಪಂದ್ಯಾಟವನ್ನು ಆಡಬೇಕಾಗಿದೆ. ಈ 2 ತಂಡಗಳಲ್ಲಿ ಯಾವುದಾದ್ರೂ ಒಂದು ಪಂದ್ಯಾಟ. ಅಲ್ಲಿ ಇಷ್ಟಪಡಗೆ ಬರ್ಸೋದ ಪ್ರಯತ್ನ ಡಿಪಕ್ಷ ಕ್ರಮದಲ್ಲಿ ಸಾಗ್ತಾ ಇದೆ. ತನ್ಮೂಲಕ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ್ರೆ ಬೌಂಡ್ರಿ. 4 ಓಟಗಳ ಪೂರೈಕೆಯಾಗ್ತಾ ಇದೆ. ತಂಡದ ಮೊತ್ತ 74, ಗೆಲುವಿಗಾಗಿ 6 ರನ್ನಿನ ಅವಶ್ಯಕತೆ. ಮೂರಕ್ಕೆ 6. ಈ ಪಂದ್ಯ ಗೆಲ್ಲೋರು ಯಾರು? ಅಲ್ಲಿ ನೋ ಬಾಲ್ ಪ್ರತಿಕ್ರಿಯೆ ಕೂಡ ಕಂಡು ಬರ್ತಾ ಇದೆ.
ಅಂತಿಮ 3 ಎಸೆತಗಳ ಮುಂದೆ 5 ರನ್ನಿನ ಅವಶ್ಯಕತೆ. ಗೆಲುವಿಗಾಗಿ ಕಾದೊಳ್ಬೇಕಾಗಿದೆ. 13-1 3ಕ್ಕೆ ದಾವಣಗೆರೆ ಪರವಾಗಿದೆ. ಈ ಬಾರಿ ಇಷ್ಟಪಡಗೆ ಬಾರಿಸುವಂತ ಪ್ರಯತ್ನ, ಮಂದಗತಿಯ ಚೆಂಡು, ಸ್ಲೋ ಡೆಲಿವರಿ. ಅಂತಿಮ 2 ಎಸೆತಗಳ ಮುಂದೆ 5 ರನ್ನಿನ ಅವಶ್ಯಕತೆ. ರೋಚಕ, ರೋಮಾಂಚಕ, ರಣರೋಚಕ ಪಂದ್ಯ ನಡೀತಾ ಇದೆ. ಕ್ರೂಷಿಯಲ್ ಪಂದ್ಯಾಟ. ಅಲ್ಲಿ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಮಂಗಳೂರಿನ ತಂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. 2-5 ಮಂದಗತಿಯ ಎಸೆತ ತನ್ಮೂಲಕ ಬಿರುಸಿನ ಅಣತವನ್ನು ದಾಖಲಿಸಿಕೊಂಡಿದ್ರು. ಅಲ್ಲಿ ಸೀಮಾ ರೇಖೆಯ ತುದಿ ಅಂಚಿನಲ್ಲಿ ಕ್ಯಾಚ್ ಅನ್ನು ಪೇಲ್ನತ್ತ ಸಾಧಿಸಿದ್ದಾರೆ. ಅಂತಿಮ ಹಂತದಲ್ಲಿ ಈಗ ಕ್ಯಾಚ್ ಔಟ್ ಆಗಿ ಪೇಲ್ನತ್ತ ಸಾಕ್ತಿದ್ದಾರೆ. ಅಂತಿಮ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. 1 ಎಸೆತ 5 ರನ್ನಿನ ಅವಶ್ಯಕತೆ. ಅಲ್ಲಿ ಅದ್ಯಾವ ತಂಡ ಕೊನೆಯ ಹಂತದಲ್ಲಿ ಪಂದ್ಯವನ್ನ ಗೆಲ್ತಾರೋ ಕಾದ್ ನೋಡ್ಬೇಕಾಗಿದೆ. 1 ಎಸೆತ 5ರ ಅವಶ್ಯಕತೆ. 1-5 ಬೌಂಡ್ರಿ ಹೊಡೆದ್ರೆ ಪಂದ್ಯ ಟೈ ಆಗ್ತದೆ. ಅಲ್ಲಿ 6 ದಾಖಲಿಸ್ಕೊಂಡ್ರೆ ಮಂಗಳೂರಿನ ತಂಡ ಜಯವನ್ನು ದಾಖಲಿಸ್ಕೊಳ್ತದೆ. ಅಲ್ಲಿ ಡಾಟ್ ಬಾಲ್ ಆದ್ರೆ ಬೆಳ್ಳಾರಿ ತಂಡ ಜಯವನ್ನು ದಾಖಲಿಸ್ಕೊಳ್ತದೆ. ಅದ್ಯಾವ ತಂಡ ಅಂತಿಮ ಹಂತದಲ್ಲಿ ವಿಜಯಲಕ್ಷ್ಮಿಯನ್ನ ತಮ್ಮದಾಗಿಸ್ಕೊಳ್ತಾರೋ ಕಾದ್ ನೋಡ್ಬೇಕಾಗಿದೆ. ವಿಜಯಲಕ್ಷ್ಮಿ ಚಂಚಲೆ. ಅದ್ಯಾವ ತಂಡದ ವಿರುದ್ಧ ವಿಜಯಲಕ್ಷ್ಮಿ ವಾಲ್ತಾಳು ಕಾದ್ ನೋಡ್ಬೇಕಾಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ 1 ಎಸೆತ 5 ರನ್ನಿನ ಅವಶ್ಯಕತೆ. 1-5 ಬೌಂಡ್ರಿ ಹೊಡೆದ್ರೆ ಪಂದ್ಯ ಟೈ ಆಗ್ತದೆ. 6 ಹೊಡೆದ್ರೆ ಮಂಗಳೂರು ತಂಡ ವಿಜಯಶಾಲಿ ಆಗ್ತದೆ. ಡಾಟ್ ಬಾಲ್ ಹಾಕಿದ್ರೆ ಬೆಳ್ಳಾರಿ ತಂಡ. ಈ ಬಾರಿ ಎಸೆತ ಚೆಂಡು ತನ್ಮೂಲಕ ಮಂಗಳೂರಿನ ತಂಡ 1 ಎಸೆತದಲ್ಲಿ ಭರ್ಜರಿ 6 ದಾಖಲಿಸಿಕೊಂಡು ಈ ಒಂದು ಪಂದ್ಯಾಟವನ್ನ ಜಯಿಸ್ತಾ ಇದೆ. ಒಂದು ಹಂತದಲ್ಲಿ ಈಗ ಮಂಗಳೂರಿನ ತಂಡ ಈ ಒಂದು ಟೂರ್ನಿಯ ಬಿಗ್ ಸ್ಕೋರ್ ಅನ್ನ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯ ದಾವಣಗೆರೆ ಮತ್ತು ಬಿ ಟೀಮ್ ಮತ್ತು ಹುಬ್ಳಿ ಧಾರವಾಡ. ದಾವಣಗೆರೆ ಬಿ ಟೀಮ್ ಮತ್ತು ಹುಬ್ಳಿ ಧಾರವಾಡ. ರಣರೋಚಕ ಪಂದ್ಯಾಟದಲ್ಲಿ ಈಗ ಅಣ್ಣ ಎಲ್ಲ ಔಟರ್ಸ್ ಎಲ್ಲ ಹೊರಗಡೆ ಬನ್ನಿ. ಔಟರ್ಸ್ ಎಲ್ಲ ಹೊರಗಡೆ ಬರ್ರಿ. ಈಗ ಪಂದ್ಯ ಮತ್ತೆ ಶುರುವಾಗ್ತದೆ. ಅಲ್ಲಿ ಮುಂದಿನ ಪಂದ್ಯ ದಾವಣಗೆರೆ ಬಿ ಪಂದ್ಯ ಹಾಗೆ ಹುಬ್ಳಿ ಧಾರವಾಡ ಪಂದ್ಯ